So, welcome back to the class 9th standard English second language. So, are you enjoying the previous class, children? Yes. Have you read it? Odira poem anna ondsala bitte ersala? Yes. What is the name of the poem? The name of the poem is A Girl Called Golden. Hagadre it is written by David Betzel. Howda? So in the previous class already we know about the David Betzel poet ಬಗ್ಗೆ ತಿಳ್ಕೊಂಡಿದ್ದೇವೆ and also important words ಗಳ ಬಗ್ಗೆ ಮತ್ತು glossary ನ ತಿಳ್ಕೊಂಡಿದ್ದೇವೆ, ಓದಿದ್ದೇವೆ poem ಅನ್ನು. ನೀವು ಕೂಡ ಓದಿ ಇಂಪಾರ್ಟೆಂಟ್ ವರ್ಡ್ಸ್ ಗಳನ್ನು ಬರ್ತಿದ್ದೀರಲ್ವಾ? ಸೊ ಹಾಗಾದ್ರೆ ಈ ಟೈಟಲ್ ಏನು ಹೇಳ್ತಾ ಇದೆ? ಎ ಗರ್ಲ್ ಕಾಲ್ಡ್ ಗೋಲ್ಡನ್. ಗೋಲ್ಡನ್ ಅಂದ್ರೇನು? ಬಂಗಾರ. ಎ ಗರ್ಲ್ ಕಾಲ್ಡ್ ಗೋಲ್ಡನ್. ಆ ಹುಡುಗಿಯನ್ನ ಏನಂತ ಕರೀತಾ ಇದ್ರು? ಬಂಗಾರದ ಹುಡುಗಿ ಅಂತ ಕರೀತಾ ಇದ್ರು. ಹಾಗಾದ್ರೆ ಬಿಫೋರ್ ಗೋಯಿಂಗ್ ಟು ದಟ್ ಪೋಯಮ್, ಇಸ್ ಇಟ್ ಸೂಟ್ ಫಾರ್ ಹರ್? ಅವಳಿಗೆ ಸೂಟ್ ಆಗುತ್ತಾ? ಅಥವಾ ಈ ಪೋಯಮ್ನ ಟೈಟಲ್ ಎಲಿಜಬೆತ್ ಕತ್ಬರ್ಟ್ಗೆ ಅಥವಾ ಆಸ್ಟ್ರೇಲಿಯಾ ಅಥ್ಲೆಟಿಕ್ ಆಗಿದ್ದಂತಹ ಎಲಿಜಬೆತ್ ಕತ್ಬರ್ಟ್ಗೆ ಇದು ಸೂಟ್ ಆಗುತ್ತಾ ಅಂತ ನೋಡೋದಾದ್ರೆ ನಾವು ಸ್ವಲ್ಪ ಯೋಚನೆ ಮಾಡಿದ್ರೆ, ಕ್ಯಾನ್ ಯು ಇಮ್ಯಾಜಿನ್, ಕ್ಯಾನ್ ಯು ಗೆಸ್, ಸೂಟ್ ಆಗಬಹುದಾ? ಯಾಕೆ ಸೂಟ್ ಆಗುತ್ತೆ ಅಂತ ಹೇಳಬೇಕು? ನೀವು ನೋಡ್ತಿ ಪೋಯಮ್ ಬಗ್ಗೆ ಓದಿದ್ರಿ. ಪೋಯಮ್ ಅಲ್ಲಿ ಎಲಿಜಬೆತ್ ಕತ್ಬರ್ಟ್ ಅವರು ಒಲಿಂಪಿಕ್ ಗೇಮ್ ಅಲ್ಲಿ, ಹೌದಾ, ಮೆಲ್ಬೋರ್ನ್ ನಲ್ಲಿ ಮತ್ತು ಟೋಕಿಯೋನಲ್ಲಿ ನಡೆದಂತಹ ಒಲಿಂಪಿಕ್ ಗೇಮ್ ಅಲ್ಲಿ ಶಿ ಹ್ಯಾಸ್ ವನ್ ಮೆಡಲ್ಸ್, ಗೋಲ್ಡನ್ ಮೆಡಲ್ ಅನ್ನು ಪಡ್ಕೊಂಡಿದ್ರು. ಫಸ್ಟ್ ಅಲ್ಲಿ 3 ಗೋಲ್ಡನ್ ಮೆಡಲ್ಸ್ ಪಡ್ಕೊಂಡಿದ್ರು. ಅಂಡ್ ದೆನ್ ಟೋಕಿಯೋನಲ್ಲಿ ನಡೆದಂತಹ ಒಲಿಂಪಿಕ್ಸ್ ಅಲ್ಲಿ ಮತ್ತೊಂದು 3 ಮೆಡಲ್ ಅನ್ನು ಅವಳು ಪಡ್ಕೊಂಡಿದ್ರು. ಹಾಗಾದ್ರೆ 1, 2, 3, 4 ಈ ರೀತಿಯಾದಂತಹ ಗೋಲ್ಡ್ ಮೆಡಲ್ ಪಡ್ಕೊಂಡ್ರೆ ಅವಳು ಏನಂತ ಕರಿಬಹುದು? ಗೋಲ್ಡನ್ ಗರ್ಲ್ ಅಂತ ಕರಿಬಹುದಲ್ವಾ? ಹಾಗಾಗಿ ಈ ಪೋಯಮಿಗೆ ನೇಮ್ ಅವಳಿಗೆ ಸೂಟ್ ಆಗುತ್ತೆ ಅಂತ ಅನ್ಕೋಬಹುದಾ ನಾವು? ಎಸ್, ಡೆಫಿನೆಟ್ಲಿ ಇಟ್ ಇಸ್ ಸೂಟ್ ಫಾರ್ ಹರ್ ಬಿಕಾಸ್ ಶಿ ಹ್ಯಾಸ್ ಗಾಟ್ ಆರ್ ಶಿ ವನ್ ದಿ ಮೆಡಲ್ಸ್ ಇನ್ ದ ಒಲಿಂಪಿಕ್ಸ್ ಫಾರ್ ಹರ್ ಅಥ್ಲೆಟಿಕ್ಸ್ ಅಲ್ಲಿ ರನ್ನಿಂಗ್ ರೇಸ್ ಅಲ್ಲಿ. ಆ ರನ್ನಿಂಗ್ ರೇಸ್ ಅಲ್ಲಿ ಏನ್ ಮಾಡಿದ್ದು? 1 ಅಲ್ಲ 2 ಅಲ್ಲ 3 ಅಲ್ಲ 4 ಮೆಡಲ್ಸ್ ಗಳನ್ನ ಪಡ್ಕೊಂಡಿದ್ರು. ಹಾಗಾಗಿ ಈ ಒಂದು ಟೈಟಲ್ ಸೂಟ್ ಆಗುತ್ತೆ ಅಂತ ಅನ್ಸುತ್ತೆ ಅಲ್ವಾ? ಹಾಗಾದ್ರೆ ಟೆಕ್ಸ್ಟ್ ಬುಕ್ ಓಪನ್ ಮಾಡಿದ್ರೆ ಸ್ಟೂಡೆಂಟ್ಸ್, ಸೊ ಪ್ಲೀಸ್ ಓಪನ್ ಯುವರ್ ಟೆಕ್ಸ್ಟ್ ಬುಕ್. ಓದಿದ್ರ ಪೋಯಮ್ ಅನ್ನ? ಅರ್ಥ ಆಯ್ತಾ ನಿಮ್ಗೆ? ಏನಾದ್ರು ಸ್ವಲ್ಪನಾದ್ರೂ ಅರ್ಥ ಆಯ್ತಾ? ಎಸ್, ಈಗ ನೋಡೋಣ. ಅಂದ್ರೆ ನಾವು page number 67. So the poem name is A Girl Called Golden. It is written by David Betzel. So once again I will read the poem, listen carefully and then I will explain it. Okay na students? Okay, listen carefully. So A Girl Called Golden, it is written by David Betzel. Why did you run when your schoolmates were walking? Why did you sprint if they started to run? Why did you train while others were playing? What was the secret that made it seem fun? Then, was it the feel of the fresh air and sunshine? Was it the star of the breeze in your hair? What made the coach recognize you were special? Was it because you had courage to spray? Then, showing your will when the muscles were aching, long spells of effort and much to be learned, heeding the words that some others rejected, knowing that winning could only be earned. Time slipped away, then came the Olympics, still in your teens, but spurred on by the Jewish glory at last. As you gained your gold medals, a time to remember the rest of your years. ಹೌದಾ? ನೀವು ಓದಿದ್ರೆ ಹೀಗೇನೆ ನೋಡಿ. ಹಾಗಾದ್ರೆ ಈ ಪೋಯಮ್ ಏನ್ ಹೇಳುತ್ತೆ? ದಿಸ್ ಪೋಯಮ್ ಇಸ್ ಅಬೌಟ್ ದಿ ಎಲಿಜಬೆತ್ ಕತ್ಬರ್ಟ್ ಹೂ ವಾಸ್ ಆಸ್ಟ್ರೇಲಿಯನ್ ಅಥ್ಲೆಟ್. ಹೌದಾ? ಹಾಗಾದ್ರೆ ಶಿ ವಾಸ್ ದ ಗ್ರೇಟೆಸ್ಟ್ ಸ್ಪ್ರಿಂಟರ್. ಸ್ಪ್ರಿಂಟರ್ ಅಂದ್ರೇನು? ವೇಗದ ಓಟಗಾರ್ತಿ ಅಂತ ಕರಿತೇವೆ. ಬಹಳ ಫಾಸ್ಟ್ ಆಗಿ ಒಂದು ಲಿಟ್ಲ್ ಡಿಸ್ಟೆನ್ಸ್ ಅಂದ್ರೆ 100 ಮೀಟರ್ 200 ಮೀಟರ್ ರನ್ನಿಂಗ್ ರೇಸ್ ಇರುತ್ತಲ್ವಾ, ಅಥವಾ 400, ಈ ಲಿಟ್ಲ್ ಡಿಸ್ಟೆನ್ಸ್ ಅಲ್ಲಿ ಬಹಳ ಫಾಸ್ಟ್ ಆಗಿ ಓಡುವಂತಹ ಒಂದು ಆಟಗಾರನ ಏನು ಕರಿತೇವೆ? ಸ್ಪ್ರಿಂಟರ್ ಅಂತ ಕರಿತೇವೆ. ಹಾಗಾದ್ರೆ ಸ್ಪ್ರಿಂಟರ್ ಅಂತ ಯಾರನ್ನ ಕರಿತಾ ಇದ್ರು? ಎಲಿಜಬೆತ್ ಕತ್ಬರ್ಟ್ ಅನ್ನ. ಅವಳು ಎಲಿಜಬೆತ್ ಕತ್ಬರ್ಟ್ ಫಾಸ್ಟ್ ಆಗಿ ಓಡುವಂತ ಆಟಗಾರ್ತಿ ಆಗಿದ್ದು ಅಂಡ್ ಓನ್ 3 ಗೋಲ್ಡ್ ಮೆಡಲ್ಸ್. ಹೌದಾ? ಅವಳು ಫಸ್ಟ್ ಮೆಲ್ಬೋರ್ನ್ ನಲ್ಲಿ ನಡೆದಂತ ಒಲಿಂಪಿಕ್ ಅಲ್ಲಿ
how many medals she has got? Yes, she has got 3 medals. And then 1964 ಅಲ್ಲಿ ನಡೆದಂತಹ ಈ ಟೋಕಿಯೋನಲ್ಲಿ ನಡೆದಂತಹ ಒಲಿಂಪಿಕ್ ಅಲ್ಲಿ once again she will got one more gold medal. Totally she has got 4 gold medals. ಹಾಗಾಗಿನೇ she was called a girl of golden ಅಥವಾ a girl called golden. ಹೌದಲ್ವಾ ಅನ್ಸುತ್ತೆ? ಹಾಗಾದ್ರೆ ಅದರ ಬಗ್ಗೆ ಪಾಯಿಂಟ್ ಏನ್ ಹೇಳಿದ್ದಾರೆ, ಅವಳ ಸಾಧನೆ ಹೇಗೆ ಮಾಡಿದ್ರು, ಹೇಗೆ ಅವಳನ್ನ ಎನ್ಕರೇಜ್ ಮಾಡಿದ್ದಾರೆ, ಹೇಗೆ ಪುಷಪ್ ಮಾಡಿದ್ದಾರೆ ಅನ್ನೋದನ್ನ ನಾವು ಈ ಪೋಯಮ್ ಅಲ್ಲಿ ನೋಡ್ತಾ ಹೋಗೋಣ. ಆರ್ ಯು ರೆಡಿ ಚಿಲ್ಡ್ರನ್? ಎಸ್, ಗೆಟ್ ರೆಡಿ ಅಂಡ್ ಟೇಕ್ ಯುವರ್ notes, pen, and already you have opened your textbook. Isn't it children? Yes. Shall I start? Okay. The first I will explain the stanza wise. Okay na? Nodi first stanza nodana hagadre. So, why did you run when your schoolmates were walking? Why did you sprint if they started to run? Why did you train while others were playing? What was the secret that made it seem fun? ನೋಡಿ, ಈ ಫಸ್ಟ್ ಸ್ಟಾಂಜದಲ್ಲಿ ಪೋಯಿಟ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಎಲ್ಲ ಏನಿಂದ ಸ್ಟಾರ್ಟ್ ಆಗುತ್ತೆ? WH ವರ್ಡ್ ಸ್ಟಾರ್ಟ್ ಆಗುತ್ತೆ. ವೈ, ವೆನ್, ವಾಟ್, ವೈ, ವಾಟ್. ಸೊ ಇದರಿಂದ ಅಲ್ವಾ? ಹಾಗಾದ್ರೆ ಇಲ್ಲಿ ಫಸ್ಟ್ ಪೋಯಿಟ್ ಇನ್ ದಿಸ್ ಫಸ್ಟ್ ಸ್ಟಾಂಜ ದ ಪೋಯಿಟ್ ಆಸ್ಕ್ ದ ಕ್ವೆಶ್ಚನ್ ಫಾರ್ ಹರ್. ಅವಳಿಗೆ ಕ್ವೆಶ್ಚನ್ ಕೇಳ್ತಾ ಇದ್ದಾರೆ. ಕ್ವೆಶ್ಚನ್ ಕೇಳೋದಂದ್ರೆ ಬರೀ ಕ್ವೆಶ್ಚನಿಂಗ್ ಮಾಡ್ತಾ ಇಲ್ಲ, ಕ್ವೆಶ್ಚನ್ ಕೇಳೋದ್ರ ಜೊತೆಗೆ ಅವಳನ್ನ ಪ್ರೈಸ್ ಮಾಡ್ತಾ ಇದ್ದಾರೆ. ಅಂದ್ರೆ ನೀನು ಕ್ವಶನ್ ಕೇಳೋದ್ರ ಜೊತೆಗೆ ಅವಳನ್ನ ಎನ್ಕರೇಜ್ ಮಾಡೋದು, ಪುಷಪ್ ಮಾಡೋದು, ಹೌದಲ್ವಾ? ಸೊ ನೋಡಿ ಯಾವ ರೀತಿ. ಸೊ ಈ ಪೋಯಮ್ ಇರೋದೇ ಗ್ಲೋರಿ ಪೋಯಮ್ ಅಂತ. ಗ್ಲೋರಿ ಪೋಯಮ್ ಅಂದ್ರೆ ಒಂದು ಸಕ್ಸಸ್ ಆಗಿರುವಂತಹ ಅಥವಾ ಒಂದು ಅಚೀವ್ಮೆಂಟ್ ಅನ್ನ ಕಂಡಂತಹ ಒಂದು ಪೋಯಮ್. ಅವಳಿಗೆ ಅದಕ್ಕೆ ಗರ್ಲ್ ಕಾರ್ಡ್ ಗೋಲ್ಡನ್ ಅಂತ ಕರೀತಾರೆ. ಸೊ ದಿಸ್ ಈಸ್ ಅ ಗ್ಲೋರಿ ಪೋಯಮ್ ಆಫ್ ಪ್ರೈಸಿಂಗ್. ಪ್ರೈಸಿಂಗ್ ಅಂದ್ರೆ ಹೊಗಳೋದು. ಹೊಗಳೋದು ಮೀನ್ಸ್ ಬರೀ ಸುಮ್ಮನೆ ಹೊಗಳೋದಲ್ಲ, ಎನ್ಕರೇಜ್ ಮಾಡೋದು, ಅವಳನ್ನ ಮತ್ತಷ್ಟು ಪುಷಪ್ ಮಾಡಿ ಇನ್ನು ಮುಂದೆ ಹೋಗು ಅಂತ ಹೇಳಿ ಹೇಳೋದಕ್ಕೆ ಇರುವಂತಹ ಒಂದು ಪೋಯಿಟ್. ಹಾಗಾಗಿನೇ ಪೋಯಿಟ್ ಥ್ರೂ ದಿ ಆಸ್ಕಿಂಗ್ ಕ್ವೆಶ್ಚನ್ಸ್ ಹಿ ಹ್ಯಾಸ್ ಟು ಎನ್ಕರೇಜ್ ಹರ್. ಅವಳು ಹೇಗೆ ಹಿ ಹ್ಯಾಸ್ ಟು ಪ್ರೈಸ್ ಹರ್, ಅವಳನ್ನು ಹೇಗೆ ಪುಷಪ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಈ ಪೋಯಮ್ ಅಲ್ಲಿ ನೋಡ್ತಾ ಇದ್ದೇವೆ. ಹಾಗಾದ್ರೆ ಫಸ್ಟ್ ಸ್ಟಾಂಜ ನೋಡಿ. ಹಾಗಾದ್ರೆ ವೈ ಡಿಡ್ ಯು ರನ್, ಯಾರನ್ನ ಹೇಳ್ತಾ ಇದ್ದಾನೆ? ವೈ ಡಿಡ್ ಯು ರನ್. ಯು ಅಂದ್ರೆ ಯಾರಂತ ಆಗುತ್ತೆ ಇಲ್ಲಿ? ಎಸ್, ಇದಾಗಿದೆ. ಹಾಗಾದ್ರೆ why did you run ಅಂತ ಕೇಳ್ತಿದ್ದಾರೆ. because you ಅಂದ್ರೆ ಯಾರಿಗೆ? you means ಯಾರು? ಎಲಿಜಬೆತ್ ಕಕ್ಬರ್ಟ್ ಆರ್ ಬೆಟ್ಟಿ ಕಕ್ಬರ್ಟ್. ಹೌದಾ? ಎಲಿಜಬೆತ್ ಕಕ್ಬರ್ಟ್ ಅನ್ನ ಕೇಳ್ತಾ ಇದ್ದಾರೆ. ಸೊ ಯಾರು ಕೇಳ್ತಾ ಇದ್ದಾರೆ? ಡೇವಿಡ್ ಪೆರ್ಸನ್. ಹಾಗಾಗಿ why did you run ನೋಡಿ, ಅಲ್ಲಿ ಇನ್ನೊಬ್ಬರಿಗೆ ಕಂಪೇರ್ ಮಾಡ್ತಾ ಕೇಳ್ತಾ ಇದ್ದಾರೆ. ವೈ ಡಿಡ್ ಯು ರನ್ ವೆನ್ ಯುವರ್ ಸ್ಕೂಲ್ ಮೇಟ್ಸ್ ವೇರ್ ವಾಕಿಂಗ್. ನೋಡಿ, ಸ್ಕೂಲ್ ಮೇಟ್ಸ್ ಅಂದ್ರೆ ಯಾರು? ನಿಮ್ಮ ಜೊತೆಗೆ ಓದುತ್ತಾ ಇರುವಂತಹ ಒಂದು ಸಹಪಾಠಿಗಳನ್ನ ಅಥವಾ ಶಾಲೆಯಲ್ಲಿ ನಿಮ್ಮ ಜೊತೆಗೆ ಓದುತ್ತಾ ಇರುವಂತಹ, ನಿಮ್ಮ ಜೊತೆಗೆ ನಿಮ್ಮ ಕ್ಲಾಸಲ್ಲಿ ಓದುತ್ತಾ ಇರುವಂತಹ ಫ್ರೆಂಡ್ಸ್ ಅನ್ನ ಏನಂತ ಕರೀತಾರೆ? ಸ್ಕೂಲ್ ಮೇಟ್ಸ್ ಅಂತ ಕರೀತಾರೆ. ಅಂದ್ರೆ ಶಾಲೆಯ ಸಹಚರರು ಅಥವಾ ನಿಮ್ಮ ಜೊತೆ ಇರುವಂತಹ, ನಿಮ್ಮ ಜೊತೆಗೆ ಓದುವಂತಹ ಫ್ರೆಂಡ್ಸ್ಗಳು. ಯಾರು ಹೊರಗಡೆ ಫ್ರೆಂಡ್ಸ್ ಅಲ್ಲ, ನಿಮ್ಮ ಸ್ಕೂಲ್ ಮೇಟ್ಸ್, ನಿಮ್ಮ ಶಾಲೆಯಲ್ಲಿ ನಿಮ್ಮ ಜೊತೆಗೆ ಇರುವಂತಹ ಫ್ರೆಂಡ್ಸ್ ಅನ್ನ ಸ್ಕೂಲ್ ಮೇಟ್ಸ್ ಅಂತ ಕರೀತಾರೆ. ಹಾಗಾದ್ರೆ ಪೋಯಿಟ್ ಹೇಳ್ತಾ ಇದ್ದಾನೆ, ವೈ ಡಿಡ್ ಯು ರನ್ ವೆನ್ ಯುವರ್ ಸ್ಕೂಲ್ ಮೇಟ್ಸ್ ವೇರ್ ವಾಕಿಂಗ್. ನೋಡಿ, ಅವ್ರು ಹೇಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅನ್ನೋದನ್ನ ಈ ರೀತಿ ಹೇಳ್ತಾ ಇದ್ದಾರೆ. ನಿನ್ನೆಲ್ಲ ಸ್ಕೂಲ್ ಮೇಟ್ಸು, ನಿನ್ನೆಲ್ಲ ಫ್ರೆಂಡ್ಸು, ನಿನ್ನೆಲ್ಲ ಸಹಚರರು ವಾಕ್ ಮಾಡ್ತಾ ಇದ್ರು. ಅವ್ರ ಪಾಡಿಗೆ ಅವ್ರು ನಡ್ಕೊಂಡು ಹೋಗ್ತಾ ಇದ್ರೆ ನೀನ್ ಹೆಂಗ್ ಮಾಡ್ತಿದ್ದಿ? ಯು ಶುಡ್ ರನ್ ವೆರಿ ಫಾಸ್ಟ್. ಓಡ್ಕೊಂಡು ಹೋಗ್ತಾ ಇದ್ದೀನಿ. ಅಂದ್ರೆ ಇದು ಪ್ರಾಕ್ಟೀಸ್ ಅನ್ನೋದು ಹೇಗಿತ್ತು ಅನ್ನೋದಕ್ಕೆ, ಬೇರೆಯವರು ಆರಾಮಾಗಿ ಕಾಲ ಕಳೀತಾ ಇರ್ಬೇಕಾದ್ರೆ ನೀನೇನ್ ಮಾಡ್ತಿದ್ದಿ? ಓಡ್ತಾ ಇದ್ದಿ. ಯಾಕೆ ನೀನು ಓಡ್ತಾ ಇದ್ದ? ಹಾಗಾದ್ರೆ ಅವರೆಲ್ಲ ವಾಕ್ ಮಾಡ್ತಾ ಆರಾಮ್ ಇದ್ರಲ್ವಾ? ಅವ್ರ ತರ ನೀನ್ ಇರ್ಲಿಲ್ಲ. ಅವರು ಆರಾಮ್ ಇರುವಂತ ಟೈಮಲ್ಲಿ, ಅವರು ರೆಸ್ಟ್ ತಗೊಳ್ಳುವಂತ ಟೈಮಲ್ಲಿ, ಅವರು ಫ್ರೀ ಆಗಿ ಕಾಲ ಕಳೆಯುವಂತ ಟೈಮಲ್ಲಿ ನೀನೇನ್ ಮಾಡ್ತಾ ಇದೀಯಾ? ಓಡ್ತಾ ಇದೀಯಾ, ಜೋರಾಗಿ ಓಡ್ತಾ ಇದೀಯಾ. ಸೊ ಯಾಕೆ ಓಡ್ತಾ ಇದ್ದೆ? ವೈ ಡಿಡ್ ಯು ರನ್? ಯುವರ್ ಸ್ಕೂಲ್ ಮೇಟ್ಸ್ ವೇರ್ ವಾಕಿಂಗ್. ದೆನ್ ವೈ ಡಿಡ್ ಯು ಸ್ಪ್ರಿಂಟ್ ಇಫ್ ದೇ ಸ್ಟಾರ್ಟೆಡ್ ಟು ರನ್. ನೋಡಿ, ಒಂದ್ಸಲ ನಾವು ಹೇಳ್ತಾ ಇದ್ದಾರೆ ಪೋಯಿಟ್ ಏನಂತ, ಅವರೆಲ್ಲ ವಾಕ್ ಮಾಡ್ತಾ ಇರ್ಬೇಕಾದ್ರೆ ನೀನು ಫಾಸ್ಟ್ ಆಗಿ ಓಡ್ತಾ ಇದ್ದೆ. ಮತ್ತೆ ಅವರು ರನ್ ಮಾಡ್ತಾ ಇದ್ದಾರೆ. ಅವ್ರು ವಾಕ್ ಮಾಡ್ತಾ ಇದ್ದಾಗ ಕಕ್ಬರ್ಟ್ ಏನ್ ಮಾಡ್ತಾ ಇದ್ಲು? ರನ್ ಮಾಡ್ತಾ ಇದ್ಲು. ಅವರ ಫ್ರೆಂಡ್ಸ್, ಆ ಸ್ಕೂಲ್ ಮೇಟ್ಸ್ ರನ್ ಮಾಡ್ತಾ ಇದ್ದಾಗ ಇವಳು ಏನ್ ಮಾಡ್ತಾ ಇದ್ಲು? ಸ್ಪ್ರಿಂಟ್ ಅಂದ್ರೆ, ಸ್ಪ್ರಿಂಟ್ ಅಂದ್ರೇನು? ಫಾಸ್ಟ್ ಆಗಿ ಓಡೋದು.
ರನ್ಸ್ ವೆರಿ ಫಾಸ್ಟ್. ಇಲ್ಲಿ ನಾವು ಗೊತ್ತಾಯ್ತಾ ನಿಮಗೆ ಏನಂತ? ಇಬ್ಬರನ್ನು ಕಂಪೇರ್ ಮಾಡೋದಾದ್ರೆ ಯಾರನ್ನ? ಎಲಿಜಬೆತ್ ಕತ್ಬರ್ಡ್ ಮತ್ತು ಅವಳ ಸ್ಕೂಲ್ ಮೇಟ್. ಇಲ್ಲಿ ಒಂದ್ ಕಡೆ ಕತ್ಬರ್ಡ್ ಸ್ಕೂಲ್ ಮೇಟ್ಸ್ ಕಂಪೇರ್ ಮಾಡೋದಾದ್ರೆ ಎಲಿಜಬೆತ್ ಕತ್ಬರ್ಡ್ ರನ್ ಮಾಡ್ತಾ ಇದ್ರು, ಮಾಡ್ತಾ ಇದ್ದಾರೆ. ಹೌದಾ? ದೆನ್ ಎಲಿಜಬೆತ್ ಕತ್ಬರ್ಡ್ ಏನ್ ಮಾಡ್ತಾ ಇದ್ದಾರೆ? ಸ್ಪ್ರಿಂಟರ್ ತರ ಓಡ್ತಾ ಇದ್ದಾರೆ. ಅವಾಗ ಇವ್ರು ಏನ್ ಮಾಡ್ತಾ ಇದ್ರು? ರನ್ ಮಾಡ್ತಾ ಇದ್ರು. ಹೌದಲ್ವಾ? ನೋಡಿ, ಹಾಗಾದ್ರೆ ಕೇಳ್ತಾ ಇಟ್ಟು ವೈ ಡಿಡ್ ಯು ಸ್ಪ್ರಿಂಟ್ ಇಫ್ ದೇ ಸ್ಟಾರ್ಟೆಡ್ ರನ್? ಅವ್ರು ಓಡೋಕ್ ಶುರು ಮಾಡಿದಾಗ, ಅವ್ರು ಓಡೋಕ್ ಸ್ಟಾರ್ಟ್ ಮಾಡಿದಾಗ ನೀನೇನ್ ಮಾಡ್ತಾ ಇದ್ದೆ? ನೀನು ಅಥವಾ ಫಾಸ್ಟ್ ಆಗಿ ಹೋಗ್ತಾ ಇದ್ದೆ. ವೈ ಡಿಡ್ ಯು ಟ್ರೈನ್ ವೈ ಅದರ್ಸ್ ವೇರ್ ಪ್ಲೇಯಿಂಗ್? ಏನ್ ಮಾಡ್ತಾ ಇದ್ರು? ಟ್ರೈನಿಂಗ್ ಅನ್ನ ಪಡ್ಕೊಳ್ತಾ ಇದ್ರು. ಸ್ಕೂಲ್ ಮೇಟ್ಸ್ ಅಂದ್ರೆ ಹೈಸ್ಕೂಲ್ ಏಜ್ ಅಲ್ಲಿ ಅಥವಾ ಅದಕ್ಕಿಂತ ಕೆಳಮಟ್ಟದಲ್ಲಿ ಇರ್ಬೋದಲ್ವಾ? ಆ ಟೈಮಲ್ಲಿ ಅವರೆಲ್ಲ ಇದ್ರೆ ನೀನೇನ್ ಮಾಡ್ತಾ ಇದ್ದೆ? ಟ್ರೈನಿಂಗ್ ತಗೊಳ್ತಾ ಇದ್ದೆ. ಟ್ರೈನಿಂಗ್ ಬಗ್ಗೆ ಪರಿಣಿತಿಯನ್ನ ಕೋಚಿಂದ ಅವರಿಂದ ನೀನೇನ್ ಒಂದು ಟ್ರೈನಿಂಗ್ ಕೊಡ್ತಾ ಇದ್ದೆ. ಅವರೆಲ್ಲ ಆವಾಗ ಆಟ ಆಡ್ತಾ ಇದ್ದಾರೆ. ಹಾಕಿ ಅದ್ರ ತರಬೇತಿ ಕೋಚಿಂಗ್ ಅನ್ನ ಹೌದಲ್ವಾ? while others were playing, what was the secret that made it seem fun? ಹಾಗಾದ್ರೆ ಅದರಲ್ಲಿ ನಿನಗೆ ಅಂತ ಏನು? ಅವ್ರು ವಾಕ್ ಮಾಡ್ಬೇಕಾದ್ರೆ ನೀನು ರನ್ ಮಾಡ್ತಾ ಇದ್ದೆ, ಅವ್ರು ಓಡ್ಬೇಕಾದ್ರೆ ನೀನು ಫಾಸ್ಟ್ ಆಗಿ ಓಡ್ತಾ ಇದ್ದೆ, ಅವ್ರು ಆಟ ಆಡ್ಬೇಕಾದ್ರೆ ನೀನು ಟ್ರೈನಿಂಗ್ ಪಡಿತಾ ಇದ್ದೆಲ್ಲ, ಅದರಲ್ಲಿ ಒಂದು ಸೀಕ್ರೆಟ್ ಏನು? ಅದರಲ್ಲಿ ನಿನ್ಗೆ ಯಾವ ರೀತಿಯಾದಂಥ ಸಂತೋಷ ಇದೆ? ಯಾಕೆಂದ್ರೆ ಅವ್ರ ತರನೇ ನೀನು ಅವ್ರ ಏಜಲ್ಲಿ ಎಲ್ಲರಿಗೆ ಆಯಾ ಏಜಲ್ಲಿ ಎಲ್ಲರ ಮೆಂಟಾಲಿಟಿ ಒಂದೇ ಆಗಿರುತ್ತೆ. ಸೊ ಅವರೆಲ್ಲ ಸಾಧಾರಣವಾಗಿ ಇರ್ಬೇಕಾದ್ರೆ ನೀನು ಈ ರೀತಿಯಾದಂತಹ ಎಲ್ಲ ಆಕ್ಟಿವಿಟೀಸ್ ಅಲ್ಲಿ ಭಾಗವಹಿಸಿದ ಮೇಲೆ ಅದರಲ್ಲಿ ಅಂತಹ ಒಂದು ರಹಸ್ಯ ಇದೆ, ಅದರಲ್ಲಿ ಏನಂತ ಸಂತೋಷವನ್ನ ನೀನು ಕಂಡೆ ಅಂತೇಳಿ ಪೊಯಿಟ್ ಏನ್ ಮಾಡ್ತಿದ್ದಾರೆ? ಎಲಿಜಬೆತ್ ಕತ್ಬರ್ಡ್ ಅನ್ನ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ಚಾನ್ಸ್ ಆಗ್ತಾ ಇದೆ ನಿಮ್ಗೆ. ಸೊ ಅವ್ರು ಓಡ್ತಾ ಇರ್ಬೇಕಾದ್ರೆ, ಅವಳು ಸ್ಕೂಲ್ ಮೇಟ್ಸ್ ವಾಕ್ ಮಾಡ್ತಾ ಇರ್ಬೇಕಾದ್ರೆ ಎಲಿಜಬೆತ್ ಏನ್ ಮಾಡ್ತಾ ಇದ್ಲು? ರನ್ ಮಾಡ್ತಾ ಇದ್ಲು. ಅವರು ರನ್ ಮಾಡ್ಬೇಕಾದ್ರೆ ಇವಳು ಫಾಸ್ಟ್ ಆಗಿ ಓಡ್ತಾ ಇದ್ಲು. ಅವ್ರು ಸುಮ್ಮನೆ ಆಟ ಆಡ್ತಾ ಇದ್ದಾಗ ಇವಳು ಅದ್ರ ಬಗ್ಗೆ ಟ್ರೈನಿಂಗ್ ಅನ್ನ ತಗೊಳ್ತಾ ಇದ್ಲು. ಟ್ರೈನಿಂಗ್ ತಗೊಂಡು ಆಟ ಆಡೋದಕ್ಕೂ ಸುಮ್ಮನೆ ಆಟ ಆಡೋದಕ್ಕೂ ಡಿಫ್ರೆನ್ಸ್ ಗೊತ್ತಿದೆ. ಸುಮ್ಮನೆ ಅಂದ್ರೆ ಸುಮ್ಮನೆ ಟೈಮ್ ಪಾಸಿಗೆ ಆಟ ಆಡೋದು, ಬಟ್ ಟ್ರೈನಿಂಗ್ ಅಂದ್ರೆ ಅದರ ರೂಲ್ಸ್, ರೆಗ್ಯುಲೇಷನ್ಸ್, ಟೈಮು ಅಂಡ್ ಅಕ್ಯುರೇಟ್ ಆಗಿ ಯಾವ ಟ್ರಿಕ್ಸ್ ಗಳನ್ನ ಆಟದಲ್ಲಿ ಯೂಸ್ ಮಾಡಬೇಕು ಅದೆಲ್ಲವನ್ನು ನಾವು ಎಲ್ಲಿ ಪಡಿತೇವೆ? ಟ್ರೈನಿಂಗ್ ಅಲ್ಲಿ. ಹೌದಲ್ವಾ? ಸೊ ಈ ರೀತಿಯಾದಂತಹ ನೀನು ಟ್ರೈನಿಂಗ್ ಅನ್ನ ಪಡಿತಾ ಇದ್ದೆಲ್ಲ, ಹಾಗಾದ್ರೆ ನೀನು ಜೋರಾಗಿ ಓಡ್ತಾ ಇದ್ದೆಲ್ಲ, ಆಗ ನೀನು ಅವ್ರು ಇನ್ನೂ ಆಟ ನಡ್ಕೊಂತ ಬರ್ತಿದ್ರೆ ನೀನು ಓಡ್ತಿದ್ದೆಲ್ಲ, ಇದೆಲ್ಲ ಯಾಕೆ ಮಾಡ್ತಾ ಇದ್ದೆ? ಇದರಲ್ಲಿ ನಿನಗೆ ಯಾವ ಸಂತೋಷ ಇದೆ ಅಂತ ಹೇಳಿ ಪೊಯಿಟ್ ಫಸ್ಟ್ ಸ್ಟಾಂಜಾದಲ್ಲಿ he is asking question for Elizabeth Cuthbert. Then ನೋಡಿ ಸೆಕೆಂಡ್ ಸ್ಟಾಂಜಾ ನೋಡಿ. Was it the feel of the fresh air and sunshine? Was it the star of the breeze in your hair? What made the coach recognize you as special? Was it because you had courage to spare? Once again, these are the questions. ಮೇಲೆ ಪ್ರಶ್ನೆಗಳನ್ನ ಅವರೇ ಕೇಳ್ಕೊಂಡ್ರು, ಡೈರೆಕ್ಟ್ ಪ್ರಶ್ನೆಗಳು ಅಂದ್ರೆ ಇನ್ಫಾರ್ಮೇಶನ್ಗಳು, ಯಾಕೆ ಏನು ಹೇಗೆ ಅಂತ. ಆದ್ರೆ ಇಲ್ಲಿ ಅವರೇ ಅದಕ್ಕೆ ಕನ್ಫರ್ಮೇಶನ್ ಅಲ್ಲಿ ಹೌದಲ್ವಾ, ಈಗ ಅದನ್ನ ಮಾಡಿರ್ಬೋದಲ್ವಾ. ಫಸ್ಟ್ ಸ್ಟಾಂಜಾನು ಕ್ವಶನ್ ಅಂಡ್ ಸೆಕೆಂಡ್ ಸ್ಟಾಂಜಾನು ಕ್ವಶನ್. ಸೊ ಫಸ್ಟ್ ಸ್ಟಾಂಜಾದಲ್ಲಿ ದ ಕ್ವಶನ್ಸ್ ಬಿಗಿನ್ಸ್ ವಿತ್ ದಿ WH ವರ್ಡ್ಸ್. ನೀವು ಕ್ವಶನ್ ಎಲ್ಲ ಓದಿದ್ದೀರಾ? ಕ್ವಶನ್ಗಳು some questions are begins with the WH words and some questions are begins with the helping verbs or auxiliaries. ಹೌದಾ? ಹಾಗಾದ್ರೆ ಫಸ್ಟ್ ಸ್ಟಾಂಜಾದಲ್ಲಿ ಕ್ವೆಶ್ಚನ್ಸ್ ಯಾವ್ರಿಂದ ಸ್ಟಾರ್ಟ್ ಆಗಿದೆ? they were begins with the WH words. But in the same second stanza, the questions were begins with the auxiliaries or helping verbs. The helping is ಹೌದಲ್ವಾ, ಹಾಗಲ್ವಾ, ಕನ್ಫರ್ಮೇಶನ್, yes or no type of. ಹಾಗಾಗಿ ಫಸ್ಟ್ನೇದ್ರಲ್ಲೂ ಕ್ವಶನ್ ಕೇಳ್ತಿದ್ರೆ, ಸೆಕೆಂಡ್ರದಲ್ಲೂ ಕೂಡ ತಮ್ಮ ಕನ್ಫರ್ಮಿಗೋಸ್ಕರ ಅವರೇ ಮತ್ತೆ ಒಂದ್ಸಲ ಕ್ವಶನ್ ಕೇಳ್ತಿದ್ರೆ ಹೇಗೆ? ವಾಸ್ ಇಟ್ ದ ಫೀಲ್ ಆಫ್ ದ ಫ್ರೆಶ್ ಏರ್ ಅಂಡ್ ಸನ್ಶೈನ್? ಹಾಗಾದ್ರೆ ನೀವು ಹೋಗ್ತಿದ್ದಲ್ವಾ, ಓಡಿ ಹೋಗ್ತಿದ್ದಲ್ವಾ, ಬೆಳಗ್ಗೆ ಎಲ್ಲ ನೀನು ಎದ್ದು ಓಡೋಗ್ತಿದ್ದಲ್ಲ, ಹೋಗೋದು ಹಾಗಾದ್ರೆ ಏನನ್ನ ಫೀಲ್ ಮಾಡೋಕ್ಕೋಸ್ಕರ, ಏನನ್ನ ಎಂಜಾಯ್ ಮಾಡೋಕ್ಕೋಸ್ಕರ? ಆಫ್ ದ ಫ್ರೆಶ್ ಏರ್ ಅಂಡ್ ಸನ್ಶೈನ್. ಬೆಳಗ್ಗೆ ಎದ್ದ ತಕ್ಷಣ ಅವಳು ವಾಕು ಜಾಗಿಂಗು ಎಲ್ಲ ಹೋಗ್ತಿದ್ದಲ್ವಾ, ಆ ಜಾಗಿಂಗು ಎಲ್ಲ ವಾಕ್ ಹೋಗ್ತಾ ಇದ್ದು ನೀನು ಯಾವ ಕಾರಣಕ್ಕೆ? ಆ
ಆ ಬೆಳಗಿನ ಜಾವದಲ್ಲಿ ಅರ್ಲಿ ಮಾರ್ನಿಂಗ್ ಅಲ್ಲಿ ಫ್ರೆಶ್ ಏರ್ ಇರುತ್ತೆ, ಮತ್ತೆ ಆ ಸನ್ಶೈನ್ ಸೂರ್ಯನ ಕಿರಣಗಳು ಶುಭ್ರವಾಗಿರುತ್ತೆ, ಅದು ಕ್ಲಿಯರ್ ಆಗಿರುತ್ತೆ. ಆ ಕ್ಲಿಯರ್ ಆಗಿರುವಂತಹ ಸೂರ್ಯನ ಕಿರಣಗಳನ್ನ ಎಂಜಾಯ್ ಮಾಡೋದಕ್ಕೋಸ್ಕರ ನೀನು ರನ್ನಿಂಗ್ ಮಾಡ್ತಿದ್ಯಾ, ಅಥವಾ ಫ್ರೆಶ್ ಏರ್ ಅನ್ನ ತಗೊಳ್ಳೋದಕ್ಕೋಸ್ಕರ ನೀನು ರನ್ನಿಂಗ್ ಮಾಡ್ತಾ ಇದೆಯಾ? ನೀನು ಓಡ್ತಾ ಇದೆಯಾ ಅಂತ ಕೇಳಿದ್ರೆ ಯಾಕೆ ಓಡ್ತಾ ಇದೆಯಾ ಅಂತ ಕೇಳಿದ್ರು, ಹಾಗಾದ್ರೆ ಇದಕ್ಕಿರ್ಬಹುದಾ? ಅಲ್ಲಿ ವೈ ಡಿಡ್ ಯು ರನ್ ಅಂತ ಕೇಳಿದ್ರು, ಹಾಗಾದ್ರೆ ಇಲ್ಲಿ ಏನ್ ಹೇಳ್ಕೊಳ್ತಾ ಇದ್ದಾರೆ? ಹಾಗಾದ್ರೆ ಇದನ್ನ ಫೀಲ್ ಮಾಡೋಕ್ಕೋಸ್ಕರನ, ಸನ್ಶೈನ್ ಅನ್ನ ಫೀಲ್ ಮಾಡೋಕ್ಕೋಸ್ಕರ ಅಥವಾ ಫ್ರೆಶ್ ಏರ್ ಅನ್ನ ಫೀಲ್ ಮಾಡೋಕ್ಕೋಸ್ಕರ ನೀನು ಹೋಗ್ತಿದ್ದಲ್ವಾ ಅಂತ ಕೇಳ್ತಾ ಇದ್ದಾರೆ. ವಾಸ್ ಇಟ್ ದ ಸ್ಟಾರ್ ಆಫ್ ದಿ ಬ್ರಿಡ್ಜ್ ಇನ್ ಯುವರ್ ಹೇರ್? ನೋಡಿ, ಯಾವಾಗ ಅರ್ಲಿ ಮಾರ್ನಿಂಗ್ ಆ ಸನ್ಶೈನ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವಳ ತಲೆಯಲ್ಲಿರುವಂತಹ ಹೇಸ್ ಅಂದ್ರೇನು? ಕೂದಲುಗಳು. ಆ ಕೂದಲುಗಳು ಗಾಳಿನಲ್ಲಿ ಏನಾಗ್ತಾ ಇದೆ? ಬ್ರೀಸ್ ಅಂದ್ರೇನು? ಬ್ರೀಸ್ ಆಗಿದ್ದು ಒಂಥರ ಕೂಲ್ ವಿಂಡ್, ತಂಪಾದ ಗಾಳಿ. ಆ ತಂಪಾದ ಗಾಳಿನಲ್ಲಿ ನಿನ್ನೆ ಹೇರ್ಸ್ ಎಲ್ಲ ಏನಾಗ್ತಾ ಇತ್ತು? ಹೀಗೆ ಚದುರಿದಂಗ ಆಗೋದು. ಸ್ಟಾರ್ ಅಂದ್ರೇನು? ಕೆದರ್ದಂಗ ಆಗೋದು. ಈ ನೀಟಾಗಿರೋದಲ್ಲ, ಫುಲ್ ಹೋಗ್ತಿರ್ತಿರಲ್ಲ, ಕೂದಲುಗಳನ್ನೆಲ್ಲ ಕೆದರ್ಕೊಂಡು ಹೋಗ್ತಿರ್ತಿರಲ್ವಾ? ಸೊ ಅಂತ ಕೆದರ್ಕೊಂಡು ಹೋಗೋದು ಮೀನ್ಸ್ ಸ್ಟೈಲಿಂಗ್, ಬಿಡ್ಕೊಂಡು ಹೋಗೋದಲ್ವಾ? ಅಂತ ಸ್ಟೈಲ್ ಆಗಿ ಇರುವಂತಹ ಆ ಹೇರ್ಸ್ಗಳು ಗಾಳಿನಲ್ಲಿ ಏನಾಗುತ್ತೆ? ಈಗ ಪೂರ್ತಿಯಾಗಿ ಕೆದರ್ಕೊಂಡಂಗ ಆಗಿರುತ್ತಲ್ಲ, ಅಥವಾ ಬೇರೆ ಕಡೆ ಈಗ ಪೂರ್ತಿ ಫ್ರೀ ಹೇರ್ಸ್ ಅಂತ ಹೇಳ್ತಾರೆ. ಆ ಫ್ರೀ ಹೇರ್ಸ್ ಅನ್ನ ಎಂಜಾಯ್ ಮಾಡೋಕ್ಕೋಸ್ಕರ ನೀನು ಹೋಗ್ತಿದ್ಯಾ? ವಾಸ್ ಇಟ್ ದ ಸ್ಟಾರ್ ಅಂದ್ರೆ ಸೊ ದಟ್ ಇಸ್ ಸೆಟ್ ಕೀಪ್ ಅಂತ ಅಂದ್ರೆ ತಿರುಗಿಸೋದಂತ. ಅದು ತಿರುಗಿಸೋದಂದ್ರದ್ದೇನು? ಫಿಕ್ಸ್ ಆಗಿರೋದಲ್ಲ, ಓಪನ್ ಹೇರ್ಸ್ ಆಗಿರೋದು. ಓಪನ್ ಹೇರ್ಸ್ ಇರುವಂತದಕ್ಕೆ ಸ್ಟಾರ್ ಅಂತ ಕರೀತೀವಿ. ವಾಸ್ ಇಟ್ ದ ಸ್ಟಾರ್ ಆಫ್ ದಿ ಬ್ರಿಡ್ಜ್ ಇನ್ ಯುವರ್ ಹೇರ್? ಹಾಗಾದ್ರೆ ನಿನ್ನ ಆ ತಂಪಾದ ಗಾಳಿಗೆ ಕೂದಲುಗಳು ಗಾಳಿಯಿಂದ ಅಲ್ಲಾಡ್ತಾ ಇರುತ್ತಲ್ವಾ, ಆ ಅಲ್ಲಾಡ್ತಾ ಇರುವಂತಹ ಒಂದು ಫೀಲ್ ಅನ್ನ ಅನುಭವಿಸೋದಕ್ಕೋಸ್ಕರ ನೀನು ಹೋಗ್ತಿದ್ಯಾ? ವಾಟ್ ಮೇಡ್ ದ ಕೋಚ್ ರಿಕಗ್ನೈಸ್ ಯು ಆಸ್ ಸ್ಪೆಷಲ್? ಹಾಗಾದ್ರೆ ನಿನಗೆ ಟ್ರೈನಿಂಗ್ ಕೊಟ್ಟಲ್ಲ ನೋಡಿ, ಫಸ್ಟ್ ನೇದಲ್ಲಿ ರನ್, ಸ್ಪ್ರಿಂಟ್ ಆಂಡ್ ಟ್ರೈನಿಂಗ್ ಅಂತ ಹೇಳ್ತಿದಾರಲ್ವಾ? ಹಾಗಾದ್ರೆ ಆ ಕೋಚ್ ಟ್ರೈನರು ನಿನ್ನಲ್ಲಿ ಅಂತ ಏನ್ ಸ್ಪೆಷಾಲಿಟಿಯನ್ನ ರಿಕಗ್ನೈಸ್ ಮಾಡಿದ್ರು? ವಾಟ್ ಹಿ ವಾಸ್ ಫೈಂಡ್ ಔಟ್? ನಿನ್ನಲ್ಲಿ ಅವ್ರು ಏನನ್ನ ಫೈಂಡ್ ಮಾಡಿದ್ರು? ಆ ಫೈಂಡ್ ಮಾಡೋದ್ರ ಜೊತೆಗೆ ನಿನಗೆ ಅವ್ರು ಏನನ್ನ ಕೊಡ್ತಾ ಇದ್ದಾರೆ? ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದಾರೆ, ತರಬೇತಿಯನ್ನು ಕೊಡ್ತಾ ಇದ್ದಾರೆ. ನೀನು ಅದರಲ್ಲಿ ಮುಂದೆ ಹೋಗ್ಲಿ ಅನ್ನುವಂತಹ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಇಷ್ಟೆಲ್ಲ ಇರಬೇಕಾದ್ರೆ ಸೊ ರಿಕಗ್ನೈಸ್ ಯುವರ್ ಸ್ಪೆಷಲ್. ವಾಸ್ ಇಟ್ ಬಿಕಾಸ್ ಯು ಹ್ಯಾಡ್ ಟು ಕರೇಜ್ ಪ್ಲೇ? ಹಾಗಾದ್ರೆ ನೀನು ಸ್ಪೆಷಲ್ ಅಂತ ಅವರು ನಿನ್ನ ರಿಕಗ್ನೈಸ್ ಮಾಡಿ ಫೈಂಡ್ ಔಟ್ ಮಾಡಿ ನಿನಗೆ ಟ್ರೈನಿಂಗ್ ಅನ್ನ ಕೊಟ್ಟಲ್ಲ, ಸೊ ಅದ್ರಲ್ಲಿ ಏನು ಸ್ಪೆಷಾಲಿಟಿ ಇದೆ? ಆ ಸ್ಪೆಷಾಲಿಟಿ ಏನಾದರೂ ಕರೇಜ್ ಆ್ಯಂಡ್ ಸ್ಪೇರ್. ನೀನು ಇದು ನಿನ್ನಲ್ಲಿರುವಂಥದ್ದು ಸ್ಥೈರ್ಯ, ಧೈರ್ಯ, ಮುನ್ನುಗ್ಗುವಿಕೆ ಆ್ಯಂಡ್ ಯಾವುದನ್ನು ನೆಗ್ಲೆಕ್ಟಿಸದೆ ಮುಂದೆ ಹೋಗುವಂತಹ ಒಂದು ಗುಣ, ಇದೆಲ್ಲವನ್ನು ಅವರು ನಿನ್ನಲ್ಲಿ ಫೈಂಡ್ ಔಟ್ ಮಾಡಿ ನಿನಗೆ ಟ್ರೈನಿಂಗ್ ಅನ್ನ ಕೊಟ್ರ ಅಂತ ಒನ್ಸ್ ಅಗೇನ್ ದ ಪಾಯಿಂಟ್ ಆಸ್ಕ್ ಕ್ವಶನ್ ಫಾರ್ ಎಲಿಜಬೆತ್ ಕತ್ಬರ್ಟ್. ಅರ್ಥ ಇದೆ ನಿಮಗೆ? ಫಸ್ಟ್ನೇ ಕ್ವಶನ್ ಅಲ್ಲೂ ಫಸ್ಟ್ನೇ ಸ್ಟಾಜದಲ್ಲೂ ಕ್ವಶನ್ ಕೇಳ್ತಿದ್ದಾರೆ, ಆ್ಯಂಡ್ ಸೆಕೆಂಡ್ ಕ್ವಶನ್ ಅಲ್ಲೂ ಕೂಡ ಅವಳಲ್ಲಿ ಯಾವ ರೀತಿಯಾದಂತಹ ಫೀಲಿಂಗ್ಸ್ ಇದೆ ಅನ್ನೋದನ್ನ ಎರಡನೇದರಲ್ಲೂ ಕ್ವಶನ್ ಕೇಳ್ತಿದ್ದಾರೆ. ಹೌದಲ್ವಾ? ಇಸ್ ಇಟ್ ಕ್ಲಿಯರ್ ಸ್ಟೂಡೆಂಟ್ಸ್? ದೆನ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಸ್ಟಾಂಜಾ. Showing your will when the muscles were aching, long spells of efforts and much to be learned, heeding the words that some others resulted, knowing that winning would only be earned. ನೋಡಿ, ಹಾಗಾದ್ರೆ ಪಾಯಿಂಟ್ ಹೇಳ್ತಿದ್ದಾರೆ ನೆಕ್ಸ್ಟ್. ಶೋಯಿಂಗ್ ಯುವರ್ ವಿಲ್. ಈಗ ನಾವೇನಾದ್ರೂ ಮಾಡಬೇಕಾದ್ರೆ ವಿಲ್ ಪವರ್ ಇಸ್ ವೆರಿ ಇಂಪಾರ್ಟೆಂಟ್. ಯಾರದೇ ಫೋರ್ಸ್ ಆಗಲಿ ಅಥವಾ ಇನ್ನೊಬ್ರು ಹಾಗಂತಾರೆ ಹೀಗಂತಾರೆ ಅನ್ನೋದಕ್ಕಿಂತಲೂ ನಮಗೆ ವಿಲ್ ಪವರ್ ಇರಬೇಕು. ವಿಲ್ ಪವರ್ ಅಂದ್ರೆ ಏನಂದ್ರೆ ಮನಸ್ಸಲ್ಲಿ ನಾವು ಒಂದು ದೃಢ ನಿರ್ಧಾರ ಮಾಡೋದು. ವೇರ್ ದರ್ ಇಸ್ ಅ ವಿಲ್ ದರ್ ಇಸ್ ಅ ವೇ ಅಂತ ಹೇಳ್ತೇವೆ. ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತೇವಲ್ವಾ? ಹಾಗೆ ನಮಗೆ ಒಂದು ವಿಲ್ ಪವರ್ ಇದ್ರೆ ನಾವು ಏನ್ ಬೇಕಿದ್ರು ವಿ ಕ್ಯಾನ್ ಡೂ ಎನಿಥಿಂಗ್. ಇಸ್ಂಟ್ ಇಟ್ ಚಿಲ್ಡ್ರನ್? ಹಾಗಾದ್ರೆ ಪೋಯೆಟ್ ಹೇಳ್ತಾರೆ, ಶೋಯಿಂಗ್ ಯುವರ್ ವಿಲ್. ನಿನ್ನ ಒಂದು ವಿಲ್ಲನ್ನ, ನಿನ್ನ ಮನೋಸ್ಥೈರ್ಯವನ್ನ ನೀನು ಆಗಲೇ ಇದರಲ್ಲಿ ತೋರಿಸ್ಬಿಟ್ಟಿದ್ಯಾ. ಹೌದಾ? ಹಾಗಾಗಿ ವೆನ್ ದ ಮಸಲ್ಸ್ ಏಕಿಂಗ್. ನೋಡಿ, ಆಟ ಆಡ್ಬೇಕಾದ್ರೆ ಈ ಚಿಕ್ಕ ವಯಸ್ಸಲ್ಲಿ ಹೈಸ್ಕೂಲ್ ಲೆವೆಲಲ್ಲಿ ಅಷ್ಟು ಟ್ರೈನಿಂಗ್ ಪಡ್ಕೊಂಡು ಫಾಸ್ಟ್ ಆಗಿ ಓಡಿ ಎಲ್ಲ ರೀತಿಯಾದಂಥ ತರಬೇತಿನ ಪಡ್ಕೊಂಡಾದ್ಮೇಲೆ ನಾವೇನೋ ಒಂಚೂರು ಹೆಚ್ಚಿದ್ವಿ ಅಥವಾ ಒಂದು ಸ್ವಲ್ಪ ಓಡಿದ್ವಿ, ಯಾವುದೋ ಒಂದು ಆಟ ಆಡಿರ್ತ ಅಂದ ತಕ್ಷಣ ನಮ್ಮ ಮಸಲ್ಸ್ ಎಲ್ಲ ಪೇನ್ ಬರುತ್ತೆ, ಕೈ ನೋಯ್ತದೆ, ಕಾಲು ನೋಯ್ತದೆ, ನಾಳೆ ಆಟ ಆಡೋದನ್ನ ಬಿಟ್ಬಿಡ್ತೇವೆ ನಾವು. ಹೌದಾ? ಒಂದು ದಿನ ಆಟ ಆಡಿದ್ರೆ ಒಂದು ವೀಕ್ ರೆಸ್ಟ್ ತಗೊಳ್ತೀವಿ. ನೀವು ತಗೊಳ್ತೀರಲ್ವ? ಅದಕ್ಕೆ ನೀವು ಯಾರು ಪ್ಲೇ ಗ್ರೌಂಡಿಗೆ ಬರೋದೇ ಇಲ್ಲ, ಕೈ ಕಾಲು ನೋಯ್ತದೆ ಅಂತ ಸುಮ್ಮನೆ ಆಗ್ಬಿಡ್ತಾರೆ. ಹಾಗಾದ್ರೆ ಇಲ್ಲಿ ಡೇವಿಡ್ ಬೆಡ್ಸನ್ ಅವ್ರು ಹೇಳ್ತಿದ್ದಾರೆ, ನೀನು ಒಂದು ಮನಸ್ಸಲ್ಲಿ ಒಂದು ವಿಲನ್ನ ಮಾಡಿ ಆದ್ಮೇಲೆ ಅಥವಾ ನಿನ್ನ ಮನೋಸ್ಥೈರ್ಯವನ್ನು ಗಟ್ಟಿಗೊಳಿಸ್ಕೊಂಡಾದ್ಮೇಲೆ, ಮನಸ್ಸು ಮಾಡಿ ಆದ್ಮೇಲೆ, ನಿನ್ನ ಗುರಿಯನ್ನು ಇಟ್ಕೊಂಡಾದ್ಮೇಲೆ, ವೆನ್ ದ ಮಸಲ್ಸ್ ವೇರ್ ಏಕಿಂಗ್, ಆ ನಿನ್ನ ಮಸಲ್ಸ್ ಅಲ್ಲಿ, ನರ್ವ್ಸ್ಗಳಲ್ಲಿ ಅಥವಾ ಮಾಂಸಖಂಡಗಳಲ್ಲಿ ಇರ್ತವೆ, ಕೈ ಕಾಲು ಏನಿದಾವಲ್ಲ, ಯಾವುದರಲ್ಲಿ ಏನಾದರೂ ಏಕಿಂಗ್ ಇದ್ರೆ ಪೇನ್ ಇದ್ರೆ
ನೋವಿದ್ರೆ ಆ ನೋವನ್ನು ಕೂಡ ಲೆಕ್ಕಿಸದೆ ನೀನೇನು ಮಾಡಿದೆ, ಫಾಸ್ಟಾಗಿ ಓಡಿದೆ, ಫಾಸ್ಟಾಗಿ ವಾಕ್ ಮಾಡಿದೆ ಆ್ಯಂಡ್ ಸ್ಪ್ರಿಂಟರ್ ಥರ ಓಡಿದೆ, ಟ್ರೈನಿಂಗನ್ನು ತಗೊಂಡೆ. ಯಾವುದನ್ನ ಕೇರ್ ಮಾಡಲಿಲ್ಲ ನೀನು, ನಿನ್ನ ಮಸಲ್ಸಲ್ಲಿ ನರ್ವ್ಸ್ಗಳಲ್ಲಿ ಇದ್ದಂಥ ನೋವನ್ನು ಕೂಡ ನೀನೇನು ಮಾಡಿಲ್ಲ. ಯು ಡೋಂಟ್ ಕೇರ್ ಫಾರ್ ಯುವರ್ ಏಕಿಂಗ್ ಆರ್ ಯುವರ್ ಪೇನ್ಸ್. ಬಾಡಿನಲ್ಲಿ ಇರುವಂಥ ಪೇನನ್ನು ಕೂಡ ನೀನು ಲೆಕ್ಕಿಸಲಿಲ್ಲ. ವೆನ್ ದ ಮಸಲ್ಸ್ ವೇರ್ ಏಕಿಂಗ್, ಏಕಿಂಗ್ ಅಂತ ಗೊತ್ತೈತಲ್ಲ, ಏನು ಬರ್ಕೊಂಡಿದ್ದೀರಿ ನೀವು, ಏಕಿಂಗ್ ಮೀನ್ಸ್ ಪೇನ್ ಆರ್ ಸಫರ್, ಏನೇ ನೋವಿದ್ರು ತೊಂದರೆ ಇದ್ರು ಅದನ್ನು ನೀನು ಕೇರ್ ಮಾಡಲಿಲ್ಲ. ಲಾಂಗ್ ಸ್ಪೆಲ್ಸ್ ಆಫ್ ಎಫರ್ಟ್ ನೋಡಿ, ಹಾಗಾದ್ರೆ ಅದು ಇವತ್ತು ನಿನ್ನೆ ಬಂದಿದ್ದಲ್ಲ. ನೀವೇನಾದರೂ ಒಂದು ಸಕ್ಸಸ್ ಮಾಡಬೇಕಂತಾದ್ರೆ ಅಥವಾ ಯಾವುದಾದ್ರೂ ಒಂದು ನಿಮ್ಮ ಏಮನ್ನು ನೀವು ರೀಚ್ ಮಾಡಬೇಕಂತಾದ್ರೆ ನಿನ್ನೆ ಮಾಡಿ ಇವತ್ತು ತಗೊಳ್ಳೋದಲ್ಲ. ಸೊ ಯಾವುದಕ್ಕಾದ್ರೂ ಕೂಡ ಒಂದು ಲಾಂಗ್ ಎಫರ್ಟ್ ಬೇಕು, ಹೌದಾ? ಫಾರ್ ಎಕ್ಸಾಂಪಲ್, ನೀವು ಸೈಕಲ್ ಎಲ್ಲ ಹೊಡೆದಿದ್ದೀರ, ನಿನ್ನೆ ಹೊಸ ಸೈಕಲ್ ತಗೊಂಡು ಇವತ್ತು ಕಲ್ತು ಬಿಟ್ಟಿದ್ದೀರಾ ನೀವು. ಅಥವಾ ಸ್ವಿಮ್ಮಿಂಗ್, ಇವತ್ತು ನೀರಿಗೆ ಹೋದ ತಕ್ಷಣ ನೀವು ಅಲ್ಲೇ ಸ್ವಿಮ್ಮಿಂಗ್ ಮಾಡಿಬಿಟ್ಟಿರಾ? ಇಲ್ಲ, ಮಾಡಿದ್ದೀರಾ? ಹೌದು ತಾನೆ? ಹಾಗಾದರೆ ಎಲ್ಲದಕ್ಕೂ ಏನು ಬೇಕು, ಒಂದು ಲಾಂಗ್ ಎಫರ್ಟ್ ಬೇಕು, ಅಂದರೆ ದ ಪೀರಿಯಡ್ ಆಫ್ ಟೈಮ್ ಬೇಕು, ಒಂದು ಪ್ರಯತ್ನ ಇರಬೇಕು. ಆ ಪ್ರಯತ್ನ ಒಂದು ದಿನದ 2 ದಿನಕ್ಕೆ ನಾವು ಸಕ್ಸಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್, ನಿಮ್ಮ ಎಕ್ಸಾಮೇ ತಗೊಳ್ಳಿ, ನೀವು ನಾಳೆ ಎಕ್ಸಾಮ್ ಇದೆ ಅಂದರೆ ಪುಸ್ತಕ ಮಾಡಿಬಿಟ್ರೆ ರ್ಯಾಂಕ್ ಬಂದುಬಿಡ್ತೀರಾ? ಇಸ್ ಇಟ್ ಪಾಸಿಬಲ್? ನೋ, ಇಟ್ಸ್ ಹೈಲಿ ಇಂಪಾಸಿಬಲ್. ಸೊ ಏನು ಮಾಡಬೇಕಾದ್ರೆ, ಫ್ರಮ್ ಫಸ್ಟ್ ಡೇ ಆಫ್ ದಿ ಸ್ಕೂಲ್ ಆರ್ ಫ್ರಮ್ ಫಸ್ಟ್ ಡೇ ಆಫ್ ದಿ ರೀಡಿಂಗ್ ಲಾಸ್ಟ್ ತನಕ ನೀವೇನು ಮಾಡಬೇಕು, ಆ ಲಾಂಗ್ ಎಫರ್ಟನ್ನು ಹಾಕಬೇಕು. ಡೇ ಬೈ ಡೇ ಎಫರ್ಟ್ ಹಾಕಿದ್ರಿ ಅಂದರೆ ನಿಮ್ಮ ಎಕ್ಸಾಮ್ ಬರೋಷ್ಟೊತ್ತಿಗೆ ನೀವೇನಾಗ್ತೀರಾ, ಪರ್ಫೆಕ್ಟ್ ಆಗ್ತೀರಲ್ವಾ? ಸೊ ಆ ಪರ್ಫೆಕ್ಟ್ ಆದಮೇಲೆ ನೀವು ಅಂದ್ಕೊಂಡಂಥ ರಿಸಲ್ಟನ್ನು ಹೌ ಟು ಗೇನ್ ಪಡ್ಕೋಬೋದು. ಹಾಗಾದರೆ ಯಾವುದೇ ಪ್ರಯತ್ನ ಇಲ್ಲದಂಗೆ ಕ್ಯಾನ್ ವಿ ಸಕ್ಸಸ್? ಸಾಧ್ಯನಾ? ನೋ, ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ವೈಟ್ ಹೇಳ್ತಿದ್ದಾನೆ, ಲಾಂಗ್ ಸ್ಪೆಲ್ಸ್ ಆಫ್ ಎಫರ್ಟ್, ಇದು ಇವತ್ತು ಒಂದು ದಿನ 2 ದಿನದಲ್ಲ, ಇಟ್ಸ್ ಅ ಲಾಂಗ್ ಪೀರಿಯಡ್. ಸ್ಪೆಲ್ ಅಂದ್ರೇನು, ಇಟ್ಸ್ ಡ್ಯೂರೇಷನ್ ಆಫ್ ಟೈಮ್. ನೀನು ಅದನ್ನು ನಿನ್ನ ಚಿಕ್ಕವಳಿದ್ದಾಗಿಂದಲೇ ನೀನು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಬಂದಿದೆಯಾ. ಅಲ್ಲಿ ನಿನ್ನ ಪ್ರಯತ್ನ ಇದೆ, ನಿನ್ನ ಶ್ರಮ ಇದೆ, ಹಾರ್ಡ್ ವರ್ಕ್ ಇದೆ, ಡೆಡಿಕೇಶನ್ ಇದೆ. ಏನೇ ಮಾಡಬೇಕಾದ್ರೂ ಒಂದು ಡೆಡಿಕೇಶನ್ ಇಲ್ಲದೆ ಇದ್ದರೆ, ಡಿಟರ್ಮಿನೇಷನ್ ಇಲ್ಲದೆ ಇದ್ದರೆ, ಒಂದು ವಿಲ್ ಪವರ್ ಇಲ್ಲದೆ ಇದ್ದರೆ ನಾವೇನೇನು ಮಾಡೋಕ್ಕೆ ಆಗಲ್ಲ. ಸೊ ಡೆಡಿಕೇಶನ್, ವಿಲ್ ಪವರ್ ಆ್ಯಂಡ್ ಡಿಟರ್ಮಿನೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಟು ರೀಚ್ ಅವರ್ ಗೋಲ್. ಇಸ್ ಇಟ್ ಚಿಲ್ಡ್ರನ್? ಎಸ್. ಹಾಗಾಗಿ ಹೇಳ್ತಾ ಇದ್ದೇನೆ, ಲಾಂಗ್ ಸ್ಪೇಸ್ ಆಫ್ ಎಫರ್ಟ್. ಇದರಲ್ಲಿ ನಿನ್ನೆ ಒಂದೇ ದಿನದ ಪ್ರಯತ್ನ ಇಲ್ಲ, ಎಷ್ಟೋ ದಿನಗಳಿಂದ ಎಷ್ಟೋ ದಿನದ ಅವಧಿಗಳಿಂದ, ಅಂದರೆ ಬಹಳ ದಿನಗಳ ಕಾಲ ನೀನೇನು ಮಾಡಿದ್ಯಾ, ಈ ಒಂದು ಪ್ರಯತ್ನವನ್ನು ಮಾಡಿದ್ಯಾ. ಆ್ಯಂಡ್ ಮಚ್ ಟು ಬಿ ಲರ್ನ್, ಅದರಿಂದ ಏನು ಕಲ್ತಿದ್ಯಾ, ಬಹಳಷ್ಟು ಕಲ್ತಿದೆ. ಇವತ್ತು ಮಾಡಿದ ತಪ್ಪನ್ನು ನಾವು ಒಂದ್ಸಲ ಮತ್ತೆ ಮಾಡಲ್ಲ, ಹೌದಾ? ಈ ಒಂದ್ಸಲ ಮಿಸ್ಟೇಕ್ ಅಂತ ಗೊತ್ತಾದ ತಕ್ಷಣ ನಾವು ಬೇರೆ ದಿನ ಕಲಿತೇವಲ್ವಾ, ದಿನದಿನಕ್ಕೆ ನಾವು ಕಲಿತಾ ಹೋಗ್ತೇವೆ. ಹಾಗಾದರೆ ಪ್ರಯತ್ನದಿಂದ ಕಲಿಕೆ ಅನ್ನೋದೇನಾಗುತ್ತೆ, ಲರ್ನಿಂಗ್ ಇಸ್ ಪರ್ಫೆಕ್ಟ್. ಹಾಗಾಗಿ ಅಂತಹ ಎಷ್ಟೋ ವಿಷಯಗಳನ್ನು ನೀನು ಕಲ್ತಿದ್ಯಾ. ಸೊ ಆ್ಯಂಡ್ ಮಚ್ ಟು ಬಿ ಲರ್ನ್, ಜಾಸ್ತಿ ನೀನು ಕಲ್ತಿದ್ಯಾ. ಹೀಡಿಂಗ್ ದ ವರ್ಡ್ಸ್ ನೋಡಿ, ಹೀಡಿಂಗ್ ದ ವರ್ಡ್ಸ್, ಹೀಡಿಂಗ್ ಅಂದ್ರೇನು, ಕೇರ್ ಮಾಡೋದು. ಎಂಥ ವರ್ಡ್ಸ್ಗಳನ್ನು, ದಟ್ ಸಮ್ ಅದರ್ಸ್ ರಿಸಲ್ಟೆಡ್. ನೋಡಿ, ಎಲ್ಲರೂ ರಿಸಲ್ಟ್ ಮಾಡಿದಾಗ ಹೇಳ್ತಾರೆ, ಏನೋ ನೀನೇನೋ ಸಾಧನೆ ಮಾಡ್ತಾನೆ ಅಂತೇಳಿ ಏನು ಹೇಳಿದಾಗ ಬಹಳಷ್ಟು ಟೀಸ್ ಮಾಡೋರು ಭಾಳ ಜನ ಇರ್ತಾರೆ. ಏನು ಬಾರಿ ನೀನು ಕಡ್ದಾಕ್ಬಿಡ್ತೀಯ ಅಂತಾರೆ, ಎತ್ತಾಕ್ಬಿಡ್ತೀಯ ಅಂತಾರೆ. ಅಂತ ಎಲ್ಲ ಮಾತುಗಳನ್ನು ನೀನು ನೆಗ್ಲೆಕ್ಟ್ ಮಾಡಿ ಅಥವಾ ಅವುಗಳನ್ನು ಕೇರ್ ಮಾಡ್ದೇನೆ ನಿನ್ನ ಸಕ್ಸಸ್ ಅಷ್ಟನ್ನೇ ನೋಡ್ಕೊಂಡಿದ್ಯಾ. ಹೌದಾ? ಇವಾಗ ಸಣ್ಣೋಳಿಗೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಟ್ರೈನಿಂಗ್ ಮಾಡ್ತಾ ಬಂದಾಗ ಎಷ್ಟೋ ಜನಗಳು ಕಾಲ ಎಳೆಯೋ ಭಾಳ ಜನ ಇರ್ತಾರೆ, ಹೌದಾ? ನೀನೇನು ಭಾಳ ಓದಿ ಕಡ್ದಾಕ್ಬಿಡ್ತೀಯ, ಭಾಳ ಸಾಧನೆ ಮಾಡ್ತೀಯ, ನಿನ್ನ ಕಡೆಯಿಂದ ಏನಾಗುತ್ತೆ ಈ ಅನ್ನುವಂಥ ಈ ಕುಹಕಿಗಳು ಅಂತ ಏನು ಕರಿತೇವಲ್ಲ, ಅಥವಾ ನಮ್ಮನ್ನು ಡಿಸ್ಕರೇಜ್ ಮಾಡುವಂಥವ್ರು ಭಾಳ ಜನ ಇರ್ತಾರೆ. ಆ ಎಲ್ಲ ಡಿಸ್ಕರೇಜ್ಗಳನ್ನು ನೀನು ನೆಗ್ಲೆಕ್ಟ್ ಮಾಡಿ ನೀನು ಒಂದೊಂದೇ ಸ್ಟೆಪ್ಪನ್ನು ಏನು ಮಾಡ್ಕೊಂಡು ಬಂದಿದ್ಯಾ, ಮೇಲೆ ಹತ್ಕೊಂಡು ಬಂದಿದ್ಯಾ. ಸೊ ಹಾಗಾಗಿ ನೀವು ಪಾಯಿಂಟ್ ಹೇಳ್ತಾ ಇರೋದು, ಹೀಡಿಂಗ್ ದ ವರ್ಡ್ಸ್ ದಟ್ ಸಮ್ ಅದರ್ಸ್ ರಿಜೆಕ್ಟೆಡ್. ಯಾರಾದರೂ ನಿನ್ನನ್ನು ರಿಜೆಕ್ಟ್ ಮಾಡಿ ಅಥವಾ ನಿನಗೆ ನಿನ್ನ ಕಡೆಯಿಂದ ಏನಾಗುತ್ತೆ ಅಥವಾ ನೀನೇನು ಮಾಡ್ತೀಯಾ, ನೀನೇನು ಸಾಧನೆ ಮಾಡ್ತೀಯ ಅಂತೇಳಿ ನನಗೆ ಅಂದಾಗ ಅಂತ ಎಲ್ಲ ವರ್ಡ್ಸ್ಗಳನ್ನು ನೀನೇನು ಮಾಡಿದ್ಯಾ, ಅವೆಲ್ಲವನ್ನೂ ಕೂಡ ಹೀಡ್ ಮಾಡ್ತೇನೆ ಅಂದರೆ ನೆಗ್ಲೆಕ್ಟ್ ಮಾಡಿ ಅವುಗಳ ಬಗ್ಗೆ ಗಮನ ಕೊಡದೇನೆ ನೀನೇನು ಮಾಡಿದ್ಯಾ, ಮುಂದೆ ಬಂದಿದ್ಯಾ. ದಟ್ ಸಮ್ ಅದರ್ಸ್ ರಿಜೆಕ್ಟೆಡ್ ನೋಯಿಂಗ್ ದಟ್ ವಿನ್ನಿಂಗ್. ಅವೆಲ್ಲವುಗಳಕ್ಕಿಂತ ಮುಂಚೆ ನೀನು ಏನು ತಿಳ್ಕೊಬೇಕಾಯಿತು, ನನ್ನ ಗೆಲುವಿನ ಒಂದು ಸ್ಟೆಪ್ ಯಾವುದು, ನನ್ನ ಗೆಲುವಿನ ಒಂದು ವೇ ಯಾವುದು, ಅದಷ್ಟೇ ನೀನು ತಿಳ್ಕೊಂಡಿದ್ದೆ. ಆದರೆ ಬೇರೆಯವರ ಮಾತುಗಳಿಗೆ ನೀನೇನಾಗಿಲ್ಲ, ಕೇಳಿಸ್ಕೊಳ್ದೇನೆ, ಆ ಮಾತುಗಳನ್ನು ಕಿವಿಗೊಳ್ದೇನೆ ನಿನ್ನ ಜಯದ ದಾರಿಯನ್ನು ಮಾತ್ರ ನೀನೇ ನೋಡಿದೆ. ಸೊ ಹಾಗಾಗಿ ನೋಯಿಂಗ್ ದಟ್ ವಿನ್ನಿಂಗ್ ವುಡ್ ಓನ್ಲಿ ಬಿ ಅರ್ನ್. ಅರ್ನ್ ಅಂದರೆ ತಗೊಳ್ಳೋದು, ಪಡ್ಕೊಳ್ಳೋದು. ಏನು ಪಡ್ಕೋಬೇಕು ಅನ್ನೋದು ಆಸೆ ಆಗಿತ್ತು, ನಾನು
ಏನಾದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಅದರಲ್ಲಿ ನನ್ನ ಸ್ಥಾನವನ್ನು ಗಳಿಸ್ಕೋಬೇಕು. ಆ ಸ್ಥಾನವನ್ನು ಗಳಿಸ್ಕೋಬೇಕು ಅನ್ನುವಂಥದ್ದಷ್ಟೇ ನಮ್ಮ ಉದ್ದೇಶ ಆಗಿದ್ರೆ, ಬೇರೆಯವರು ಯಾರೇ ಏನೇ ಹೇಳಿದ್ರು, ಬೇರೆಯವರು ಯಾರೇನೇ ಎಷ್ಟು ನಮ್ಮನ್ನು ಕಾಲಿಡೋದಕ್ಕೆ ಪ್ರಯತ್ನ ಪಟ್ಟರು, ನಮ್ಮ ಗುರಿ ಅಥವಾ ನಮ್ಮ ಕಾನ್ಸಂಟ್ರೇಷನ್ನು, ನಮ್ಮ ಒಂದು ಛಲ ನಾವು ಸಕ್ಸಸ್ ಆಗಬೇಕು ಅನ್ನೋಂಥದ್ದಷ್ಟೇ ಆಗಿದ್ರೆ ಬೇರೆಯವರ ಕಡೆ ನಾವು ತಲೆ ಕೆಡಿಸ್ಕೊಳಲ್ಲ. ಅದ್ರ ಕಡೆ ನಾವು ಅದನ್ನ ನೆಗ್ಲೆಕ್ಟ್ ಮಾಡ್ತೇವೆ. ಆ ನೆಗ್ಲೆಕ್ಟ್ ಮಾಡಿದಾಗ ಮಾತ್ರ ನಾವೇನು ಅನ್ಕೊಂಡಿದ್ದೇವೋ ಅದನ್ನ ವಿ ಹ್ಯಾವ್ ಟು ಅರ್ನ್, ಪಡ್ಕೊಳ್ಳೋಕೆ ಸಾಧ್ಯ ಇದೆ ಅಲ್ವಾ. ಹಾಗಾದ್ರೆ ನೀನು ಆ ರೀತಿ ಮಾಡಿ ಇನ್ನು ಗೋಲ್ಡ್ ಮೆಡಲ್ ಅನ್ನು ತಗೊಂಡಲ್ವಾ ಅಂತ ಇಲ್ಲಿ ಪಾಯಿಂಟು ಕೇಳ್ತೇನೆ. ನೋಯಿಂಗ್ ದ ವಿನ್ನಿಂಗ್ ವುಡ್ ಓನ್ಲಿ ಬಿ ಅರ್ನ್ಡ್. ನಿನಗೆ ಆ ಹೇಗೆ ಜಯವನ್ನು ಸಾಧಿಸಬೇಕು ಅನ್ನೋಂಥದ್ದು, ಹೇಗೆ ಪಡ್ಕೋಬೇಕು ಅನ್ನೋಂಥದ್ದಷ್ಟೇ ನಿನ್ನ ಉದ್ದೇಶ ಆಗಿದ್ದರಿಂದ ಬೇರೆಯವರ ಮಾತಿಗೆ ತಲೆ ಕೆಡಿಸ್ಕೊಳ್ತೇನೆ, ನಿನ್ನ ಪ್ರಯತ್ನವನ್ನು ನೀನು ಬಿಡ್ತೇನೆ. ನಿನ್ನ ಬಾಡಿನಲ್ಲಿ ಮಸಲ್ಸ್ಗಳು ಎಷ್ಟೇ ಪೇನ್ ಆಗಿದ್ರು ಅವುಗಳನ್ನು ಕೂಡ ನಿರ್ಲಕ್ಷ್ಯ ಮಾಡಿ ನೀನು ನಿನ್ನ ಪ್ರಯತ್ನವನ್ನು ಮಾಡಿದ್ದು ನಿನ್ನ ಒಂದು ಜಯ ಬೇಕು ಅನ್ನೋಂಥದ್ದಷ್ಟೇ ತಾನೇ ಅಂತ ಹೇಳಿ ಪಾಯಿಂಟಲ್ಲಿ ಹೇಳ್ತಾ ಇದ್ದೇನೆ. ಸೊ ಅರ್ಥ ಆಯ್ತು ನಿಮಗೆ? ದೆನ್ ಆನ್ ಟು ದಿ ನೆಕ್ಸ್ಟ್ ಪ್ಯಾರಾಗ್ರಾಫ್, ನೆಕ್ಸ್ಟ್ ಆನ್ಸರ್. Time slipped away, then came the Olympics, still in your teens, but spurred on by the chase, glory at last. As you gained your gold medals, a time to remember the rest of your years. ಹಾಗಾದ್ರೆ ಆ ರೀತಿ ಲಾಂಗ್ ಪೀರಿಯಡಿಂದ ಎಫರ್ಟ್ ಹಾಕೊಂಡ್ಬಂದು ಯಾರ ಮಾತುಗಳನ್ನು ಕೇಳದೇನೆ ಅಥವಾ ಆ ನಿರ್ಲಕ್ಷ್ಯಕ್ಕೊಳಗಾಗದೇನೆ ನಿಮ್ಮ ಪ್ರಯತ್ನದಲ್ಲಿ ನೀವಿದ್ರೆ ನಾವು ಅನ್ಕೊಂಡದ್ದನ್ನ ಅಥವಾ ನಾವು ಏನು ಅನ್ಕೊಂಡಿರ್ತೇವೆ ಅದನ್ನ ಗಳಿಸಬಹುದು ಅನ್ನೋದಕ್ಕೆ ಎಲಿಜಬೆತ್ ಬಟ್ ಅವರು ಕೂಡ ಅನೇಕ ಅವಮಾನ ಎಲ್ಲವನ್ನ ಅನುಭವಿಸಿದ್ದಾರೆ. ಆದ್ರೆ ಆ ಎಲ್ಲ ಅವಮಾನಗಳನ್ನ ತಿರಸ್ಕರಿಸಿ ತಾನು ಮನಸ್ಸಲ್ಲಿ ಏನೊಂದು ವಿಲ್ ಪವರ್ ಮಾಡಿದ್ರಲ್ವಾ, ಆ ವಿಲ್ ಪವರ್ಗೆ ತಕ್ಕ ಹಾಗೆ ಸರಿಯಾದಂತ ಟ್ರೈನಿಂಗ್ ಅನ್ನ ಪಡ್ಕೊಂಡು ಅವಳು ಸ್ಪ್ರಿಂಟರ್ ತರ ಓಡಿದ್ದಕ್ಕೆ ಇಲ್ಲಿ ನೆಕ್ಸ್ಟ್ ಸ್ಟಾಂಡರ್ಡ್ ನಾವು ನೋಡ್ತಿದ್ದೇವೆ. ಟೈಮ್ ಸ್ಲಿಪ್ಡ್ ಅವೇ. ನೋಡಿ, ಒಂದು ದಿನ ನಾವೇನಾದ್ರೂ ಟೈಮನ್ನು ಕಳೆದ್ವಿ ಅಂದ್ರೆ ದ ಟೈಮ್ ವಿಲ್ ನಾಟ್ ಕಮ್ಸ್ ಅಗೇನ್. ಬರುತ್ತಾ ನಾಳೆ ನಾಡ್ದ ಈ ದಿನ ನಾವು ಹೇಗೇಗೋ ಸ್ಪೆಂಡ್ ಮಾಡಿದ್ದೇವೆ ಅಂದ್ರೆ ಆ ಟೈಮ್ ಮತ್ತೆ ಒಂದು ಸೆಕೆಂಡ್ ಬರುತ್ತಾ? ನೋ, ಇಟ್ಸ್ ಹೈಲಿ ಇಂಪಾಸಿಬಲ್. ಹಾಗಾದ್ರೆ ಟೈಮ್ ಸ್ಲಿಪ್ಡ್ ಅವೇ, ಒಂದು ಸಲ ಹೋಯ್ತಂದ್ರೆ ಟೈಮ್ ಕಳೆದು ಹೋಗ್ಬಿಡುತ್ತೆ. ಮೀನ್ಸ್ ದಟ್ ಇಸ್ ಪಾಸ್ಟ್. ಪಾಸ್ಟ್ ಈಸ್ ಪಾಸ್ಟ್. ಅದು ಮತ್ತೆ ಒಂದು ಸೆಕೆಂಡ್ ಯಾವುದೇ ಕಾರಣಕ್ಕೂ ಬರಲ್ಲ. ಹಾಗಾದ್ರೆ ದೆನ್ ಕೇಮ್ ದ ಒಲಿಂಪಿಕ್ಸ್. ನೋಡಿ, ಅದು ಟೈಮ್ ಒಂದು ದಿನ ಕಳೆದು ಹೋಯ್ತಂದ್ರೆ ಒಲಿಂಪಿಕ್ಸ್ ಬಂದೇ ಬರುತ್ತೆ ಮತ್ತೆ. ಹೌದೇ? ಬಿಕಾಸ್ ಈ ದಿನ ಮುಗಿತಂದ್ರೆ ನೆಕ್ಸ್ಟ್ ಡೇ ಬರಲೇಬೇಕಲ್ವಾ? ಆ ದಿನದಲ್ಲಿ ಒಲಿಂಪಿಕ್ಸ್ ಬಂದೇ ಬರುತ್ತೆ. ಸ್ಟಿಲ್ ಇನ್ ಯುವರ್ ಟೀನ್ಸ್. ನೋಡಿ, ನೀನು ಎಷ್ಟೋಳು, ಇನ್ನು ಚಿಕ್ಕವಳು. ಟೀನ್ಸ್ ಅಂದ್ರೆ ಬಿಲೋ 18 ಅವರಿಗೆ ಟೀನೇಜ್ ಅಂತ ಕರಿತೇವೆ. ಫ್ರಮ್ 16 to 14 to 16 ಆರ್ 18 ಅವರಿಗೆ ನಾವೇನು ಕರಿತೇವೆ? ಆ ಟೀನೇಜರ್ಸ್ ಅಂತ ಕರಿತೇವೆ. ಅಂದ್ರೆ ಅವಳು ಇನ್ನು ಬಿಲೋ 18. ಆ ಬಿಲೋ 18 ನಲ್ಲಿ ಯಾರ್ಯಾರು ಹೆಂಗೆ ಇರ್ತೀರೋ, ನಿಮ್ಮ ಆಸೆಗಳೇನು, ಆಕಾಂಕ್ಷೆಗಳೇನು, ನಿಮ್ಮ ಏಮ್ಸ್ ಏನು ಅನ್ನೋದೇ ಬೇರೆ ಬೇರೆ ಇರುತ್ತೆ. ಅದ್ರ ಒಂದು ಗುರಿ ಇದ್ರೂ ಒಂದು ಫರ್ಮ್ ಗುರಿ ಇರೋದಿಲ್ಲ. ಆ ಫರ್ಮ್ ಏಮನ್ನು ರೀಚ್ ಮಾಡೋದಕ್ಕೆ ಓನ್ಲಿ ಫ್ಯೂ ಮೆಂಬರ್ಸ್ ಆರ್ ಟ್ರೈನ್ ದೆಮ್ಸೆಲ್ಸ್, ಇಸ್ಂಟ್ ಇಟ್? ಹಾಗಾದ್ರೆ ನೀನು ಸ್ಟಿಲ್ ಇನ್ ಯುವರ್ ಟೀನ್ಸ್, ಈ ಒಂದು ಎಫರ್ಟ್ ಅನ್ನ ನೀನು ನಿನ್ನ ಬಾಲ್ಯದಿಂದಲೇ ನೀನು ಮಾಡ್ಕೊಂಡು ಬಂದಿದ್ಯಾ. ನೀನು ಇನ್ನೂ ಟೀನ್ಸ್ ಅಂದ್ರೆ ಬಿಲೋ 18. ಸ್ಟಿಲ್ ಇನ್ ಯುವರ್ ಟೀನ್ಸ್ ಬಟ್ ಸ್ಪೂರ್ಡ್ ಆನ್ ಬೈ ದ ಚೇಸ್. ಸ್ಪೂರ್ಡ್ ಅಂದ್ರೆ ಸೊ ನಿನ್ನ ಅದನ್ನ ಎನ್ಕರೇಜ್ ಮಾಡಿಕೊಂಡು ನೀನು ಯಾವುದನ್ನು ಕೂಡ ತರಬೇತಿಯನ್ನು ಪಡ್ಕೊಂಡು ಭಾಳ ಹಾರ್ಡಾಗಿ ಅಂದರೆ ಹಾರ್ಡ್ ವರ್ಕ್ ಮಾಡೋದು. ಸುಮ್ಮನೆ ಯಾವ ಸಕ್ಸಸ್ಸು ಕೂಡ ಒಂದು ದೇರ್ ಇಸ್ ನೋ ಶಾರ್ಟ್ ಕಟ್ ಫಾರ್ ಸಕ್ಸಸ್. ಸಕ್ಸಸ್ಸಿಗೆ ಯಾವುದೇ ಶಾರ್ಟ್ ಕಟ್ಸ್ ಇಲ್ಲ. ಸಕ್ಸಸ್ ಆಗಬೇಕನ್ನೋದ್ರೇ ಓನ್ಲಿ ಹಾರ್ಡ್ ವರ್ಕ್ ಮಾಡಲೇಬೇಕು. ಒಂದು ದಿನ ಕೆಲಸ ಮಾಡಿದೆ, ನಾನು 9 ದಿನ ಬಿಟ್ಟೆ, ಅಥವಾ ಇವತ್ತೊಂದು ದಿನ ನಾನು ಪ್ರಾಕ್ಟೀಸ್ ಮಾಡಿದೆ, ಇನ್ನೊಂದು ಸ್ವಲ್ಪ ದಿನ ಪುಸ್ತಕನೇ ನೋಡಲಿಲ್ಲ, ಇನ್ನೊಂದು ಸ್ವಲ್ಪ ದಿನ ನಾನು ಓದಲೇ ಇಲ್ಲ ಅಂದರೆ ದಟ್ ಈಸ್ ನಾಟ್ ಹಾರ್ಡ್ ವರ್ಕ್. ಹಾರ್ಡ್ ವರ್ಕ್ ಅಂದರೆ ಪ್ರತಿ ಸೆಕೆಂಡನ್ನು, ಪ್ರತಿ ಮಿನಿಟನ್ನು, ಪ್ರತಿ ಒಂದು ದಿನವನ್ನು ನಾವು ಯೂಸ್ಫುಲ್ ಆಗಿ ತಗೊಳ್ಳುವಂಥದ್ದು, ಯೂಸ್ಫುಲ್ ಆಗಿ ಮಾಡುವಂಥದ್ದು. ಸೊ ಹಾಗಾಗಿ ಪಾಯಿಂಟ್ ಹೇಳ್ತಾ ಇದ್ದು, ಬಟ್ ಸ್ಪೂರ್ಡ್ ಆನ್ ಬೈ ದ ಚೀಸ್. ಪ್ರತಿಯೊಂದು ನಿನ್ನ ಏನು ದಿನವನ್ನ ನೀನು ಹೇಗೆ ಕಳೆದೆ, ಯು ಹ್ಯಾವ್ ಟು ಎನ್ಕರೇಜ್ ಯುವರ್ ಸೆಲ್ಫ್, ಯು ಹ್ಯಾವ್ ಟು ಹಾರ್ಡ್ ವರ್ಕ್. ನಿನ್ನಗೆ ನೀನೇ ಪುಷಪ್ ಮಾಡಿಕೊಂಡು ಅದನ್ನ ಹಾರ್ಡ್ ವರ್ಕ್ ಮಾಡಿದೆ. ಆ ಹಾರ್ಡ್ ವರ್ಕಿಂದ ನೀನು ಚೇರಪ್ ಆದೆ. ಮತ್ತೆ ಚೇರಪ್ ಅಂದ್ರೇನು? ಈಗ ನೀವು ಯಾವುದೋ ಸ್ಪೋರ್ಟ್ಸ್ ಅಲ್ಲಿ ಆಟ ಆಡ್ತಾ ಇರ್ತಾರೆ, ಗೇಮ್ ಪ್ಲೇ ಗ್ರೌಂಡ್ ಅಲ್ಲಿ ಇದ್ದಾಗ ನಿಮ್ಮ ಜೊತೆ ಸುತ್ತಲೂ ಪ್ಲೇ ಗ್ರೌಂಡ್ ಅಲ್ಲಿ ಇರುವಂಥವ್ರು ನಿಮ್ಮನ್ನು ಚೇರಪ್ ಮಾಡ್ತಿರ್ತಾರೆ, ಎನ್ಕರೇಜ್ ಮಾಡ್ತಿರ್ತಾರೆ. ಹೇಗೆ? ನೀವೇನಾದರೂ ರನ್ನಿಂಗ್ ಆಟ ಆಡ್ತಾ ಇದ್ದೀರಾ, ವಾಲಿಬಾಲ್ ಆಟ ಆಡ್ತಿದ್ದೀರಾ, ಶಟಲ್ ಆಡ್ತಾ ಇದ್ದೀರಾ, ಬಾಲ್ ಬ್ಯಾಡ್ಮಿಂಟನ್ ಆಡ್ತಾ ಇದ್ದೀರಾ ಅಂದರೆ ನಿಮ್ಮ ಹೆಸರನ್ನ ಹಿಡಿದವರು ಕೂಗ್ತಾ ಇರ್ತಾರೆ, ನಿಮಗೆ ಎನ್ಕರೇಜ್ ಮಾಡ್ತಾ ಇರ್ತಾರೆ. ಆ ಕೂಗುವಂತಹ ಒಂದು ಸೌಂಡ್ ಅಲ್ಲಿ ಏನಿರುತ್ತೆ, ಅವರು ನಿಮ್ಮನ್ನು ಚೇರಪ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಎನ್ಕರೇಜ್ ಮಾಡ್ತಾ ಇದ್ದಾರೆ. ಅವರ ಎನ್ಕರೇಜ್ಗೆ ನಾನು ಒಂದು
ಅವರಿಗೆ ಸಫರ್ ಮಾಡಬಾರ್ದು ಅನ್ನುವಂಥದ್ದು ಒಂದು ಇರುತ್ತಲ್ವಾ. ಹಾಗಾದ್ರೆ ಅವರೆಲ್ಲ ಚೇರಪ್ಪ ನೀನು ಒಲಿಂಪಿಕಲ್ಲಿ ಮೆಡಲನ್ನು ತಗೊಳ್ಳೋಕೆ ಸಾಧ್ಯ ಆಯ್ತಾ ನೋಡಿ. ಬಟ್ ಸ್ಟೂಡ್ ಆನ್ ಬೈ ದ ಚೇರ್ಸ್ ಗ್ಲೋರಿ ಎಟ್ ಲಾಸ್ಟ್. ಅವರೆಲ್ಲರ ಎನ್ಕರೇಜ್ಮೆಂಟ್, ಅವರ ಒಂದು ಚಿಯರ್ನೆಸ್, ಅವರ ಒಂದು ಫೇಮ್ ಅಂಡ್ ನೇಮ್ ನಿನ್ನನ್ನು ಗ್ಲೋರಿ ಅಂದರೆ ವಿನ್ ಆಗೋದಕ್ಕೆ ಅಥವಾ ನೀನು ಪಾಪ್ಯುಲಾರಿಟಿ ಆಗೋದಕ್ಕೆ, ನೀನು ಫೇಮಸ್ ಆಗೋದಕ್ಕೆ, ಕೊನೆಯಲ್ಲಿ ನೀನು ಅವರ ಎಲ್ಲ ಒಂದು ಎನ್ಕರೇಜ್ಮೆಂಟ್, ಚಿಯರ್ ಅಪ್ಸ್ ಎಲ್ಲ ಸಾಧ್ಯತೆ ಆಯ್ತಾ ನೀನು ಗೋಲ್ಡ್ ಮೆಡಲ್ ಅನ್ನ ತಗೊಳ್ಳೋದಕ್ಕೆ ಅಂತ ಪೋಯಿಟ್ಟು ಎನ್ಕರೇಜ್ ಮಾಡ್ತಿದ್ರು. ಆಸ್ ಯು ಗೇನ್ ಯುವರ್ ಗೋಲ್ಡ್ ಮೆಡಲ್ಸ್ ನೋಡಿ, ಈಗ ಏನನ್ನ ಪಡ್ಕೊಂಡು ಸೊ ಶಿ ಹ್ಯಾಸ್ won the or gained the gold medals. A time to remember ನೋಡಿ. ಹಾಗಾದ್ರೆ ಆ ಗೋಲ್ಡ್ ಮೆಡಲ್ ಅನ್ನ ತೆಗೆದುಕೊಂಡಂತ ಕ್ಷಣಗಳನ್ನ ನೆನಪು ಮಾಡ್ಕೊಂಡ್ರೆ ಎಷ್ಟು ಸಂತೋಷ ಆಗುತ್ತಲ್ವಾ. ಸೊ ಟೈಮ್ ಟು ರಿಮೆಂಬರ್ ದ ರೆಸ್ಟ್ ಆಫ್ ಯುವರ್ ಇಯರ್ಸ್. ಇವು ನಾವು ಆ ವರ್ಷಗಳಲ್ಲಿ ತೆಗೆದುಕೊಂಡಂತಹ ಗೋಲ್ಡ್ ಮೆಡಲ್ಸ್ ಅಥವಾ ನಾವು ಪಡ್ಕೊಂಡಂತಹ ನಮ್ಮ ಸಾಧನೆಯ ಹಿಂದೆ ಎಷ್ಟೆಲ್ಲ ಕಷ್ಟ ಇದ್ರೂ ಕೂಡ ಆ ಗೋಲ್ಡ್ ಮೆಡಲ್ ಅನ್ನ ಪಡೆದುಕೊಂಡಂತಹ ಒಂದು ಕ್ಷಣ ಇದೆಯಲ್ಲ, ಅದನ್ನು ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಆ ಗೋಲ್ಡ್ ಮೆಡಲ್ಸ್ ತಾನಾಗಿ ಸುಮ್ಮನೆ ಬರೋಲ್ಲ. ತಗೊಳ್ಳೋಕೆ ನೀನು ಭಾಳ ಎಫರ್ಟ್ ಹಾಕಿದ್ದೆ ಅಂತ ಯಾರಾದ್ರೂ ತಂದು ಕೊಡ್ತಾರಾ? ಅದು ನಮ್ಮ ಪ್ರತಿ ಸ್ಟೆಪ್ಪಲ್ಲೂ ಕೂಡ ನಮ್ಮ ಹಾರ್ಡ್ ವರ್ಕ್, ಡೆಡಿಕೇಶನ್, ಡಿಟರ್ಮಿನೇಷನ್, ನಮ್ಮ ಒಂದು ಸ್ಯಾಕ್ರಿಫೈಸ್ ಭಾಳಷ್ಟು. ಅಂದರೆ ಯಾರು ಪ್ರಯತ್ನ ಪಡ್ತಾರೋ ಪರ್ಫಾರ್ಮ್ ಮಾಡುವಂಥ ವ್ಯಕ್ತಿಗಳು ಭಾಳಷ್ಟು ಹಾರ್ಡ್ ವರ್ಕ್ ಮಾಡಿ ತಮ್ಮ ಪ್ರತಿ ಕ್ಷಣವನ್ನು ಕೂಡ ಯೂಸ್ಫುಲ್ ಆಗಿ ಕಳೆದಿರ್ತಾರೆ. ಅಂಥ ಟೈಮಲ್ಲಿ ಮಾತ್ರ ನಾವು ಏನಾದರೂ ಒಂದು ಸಾಧನೆ ಮಾಡೋದಕ್ಕೆ ಸಾಧ್ಯತೆ ಇದೆ. ಹಾಗೆ ನೀನು ಮಾಡಿ ಗೋಲ್ಡ್ ಮೆಡಲ್ ಅನ್ನ ಪಡ್ಕೊಂಡಿದೀಯಾ ಅಂತ ಹೇಳಿ ಡೇವಿಡ್ ಬೆಟ್ಸನ್ ಪ್ರೈಸ್ ಮಾಡ್ತಾ ಇದ್ದಾರೆ, ಅಂದರೆ ಅವಳನ್ನ ಹೊಗಳ್ತಾ ಇದ್ದಾರೆ. ಸೊ ಈ ರೀತಿಯಾದಂತಹ ಒಂದು ಡೆಡಿಕೇಶನ್ ಇರಬೇಕು, ಡಿಟರ್ಮಿನೇಷನ್ ಇರಬೇಕು, ಹಾರ್ಡ್ ವರ್ಕ್ ಮಾಡುವಂಥದ್ದು. ಸೊ ದೆನ್ ಅಂಟಿಲ್ ವಿ ಸಕ್ಸಸ್. ವಿತೌಟ್ ಹಾರ್ಡ್ ವರ್ಕ್, ಡಿಟರ್ಮಿನೇಷನ್, ಡೆಡಿಕೇಶನ್ ಇಸ್ ಇಟ್ ಪಾಸಿಬಲ್? ಸಾಧ್ಯನೇ ಇಲ್ಲಲ್ವಾ. ಹಾಗಾಗಿ ಸ್ವಲ್ಪ ನಾವು ಪ್ರಯತ್ನ ಪಡೋದಕ್ಕೆ, ಅದು ಒಂದು ಒಳ್ಳೆ ವೇಳೆಯಲ್ಲಿ ನಾವು ಪ್ರಯತ್ನ ಪಟ್ಟರೆ ಏನನ್ನಾದ್ರೂ ಕೂಡ ಸಕ್ಸಸ್ ಮಾಡಬಹುದು ಅಥವಾ ನಾವು ಅಂದ್ಕೊಂಡಿದ್ದಂತಹ ಏಮನ್ನು ರೀಚ್ ಮಾಡಬಹುದು ಅನ್ನೋದಕ್ಕೆ ಎಲಿಜಬೆತ್ ಕತ್ಬರ್ಟ್ ಅವರ ಲೈಫ್ ನಿಮಗೆ ಇನ್ಸ್ಪಿರೇಷನ್ ಆಗಬೇಕು. ಬಿಕಾಸ್ ಯು ಆರ್ ಆಲ್ಸೋ ಟೀನ್ಸ್, ನೀವು ಕೂಡ ಟೀನ್ಸ್ ಇದ್ದಾನೆ. ಹಾಗಾಗಿ ಈ ಟೀನೇಜಲ್ಲಿ ನಾವು ಅಂದ್ಕೊಂಡಂಥದ್ದನ್ನು ಸಕ್ಸಸ್ ಮಾಡೋದಕ್ಕೆ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ ದಟ್ ಇಸ್ ವಿಲ್ ಪವರ್. ಬಿಕಾಸ್ ಈ ಮನಸ್ಸು ಯಾವ ಕಡೆ ಬೇಕಾದರೂ ಹೊರದು ಹೋಗ್ಬಿಡುತ್ತೆ. ಅದನ್ನು ನಾವು ಕಂಟ್ರೋಲಲ್ಲಿ ಇಟ್ಕೋಬೇಕು. ಆ ಕಂಟ್ರೋಲಲ್ಲಿ ಇಟ್ಕೊಂಡಾಗ ನಮ್ಮ ಏಮ್ ಏನನ್ನೋಂಥದ್ದು ನಮ್ಗೆ ಗೊತ್ತಾಗುತ್ತೆ. ಆ ಏಮನ್ನು ರೀಚ್ ಮಾಡೋದಕ್ಕೆ ನಾವೇನು ಮಾಡ್ತೇವೆ? ವಿ ಹ್ಯಾವ್ ಟು ಟ್ರೈ ಅವರ್ ಸೆಲ್ಫ್. ಅವಾಗ ಹಾರ್ಡ್ ವರ್ಕ್ ಮಾಡ್ತೇವೆ. ಹಾರ್ಡ್ ವರ್ಕ್ ಮಾಡೋದ್ರ ಜೊತೆಗೆ ನಮ್ಮ ಎಫರ್ಟ್ ಏನಿದ್ರು ಬರೀ ನಮ್ಮ ಸಕ್ಸಸ್ ಅನ್ನೋದನ್ನಷ್ಟೇ ನಮ್ಗೆ ಗೊತ್ತಾಗುತ್ತೆ. ಆವಾಗ ನಾವು ಏನು ಬೇಕಿದ್ರು ಕೂಡ ಅರ್ನ್ ಮಾಡ್ಬೋದು, ಗೇನ್ ಮಾಡ್ಬೋದು, ನಾವು ಸಕ್ಸಸ್ ಆಗ್ಬೋದು. ಅವು ನಿಜವಾದಂಥ ಒಳ್ಳೆಯ ಕ್ಷಣಗಳು. ಹೌದಲ್ವ ಸ್ಟೂಡೆಂಟ್ಸ್? ಸೊ ನೀವು ಕೂಡ ನಿಮ್ಮ ಒಳ್ಳೆಯ ಕ್ಷಣಗಳ ಬಗ್ಗೆ ಯೋಚನೆ ಮಾಡಿ. ಇಂತಹ ಎಲಿಜಬೆತ್ ಕತ್ಬರ್ಟ್ ಈ ರೀತಿ ಇನ್ಸ್ಪಿರೇಷನ್ಸ್ ಪರ್ಸನ್ಸ್ ಸೋ ಮೆನಿ ಆಫ್ ನೀವು ಅವ್ರನ್ನೆಲ್ಲ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ನಾವು ಕೂಡ ನಮ್ಮ ಗೋಲನ್ನು ರೀಚ್ ಮಾಡೋದ್ರಲ್ಲಿ ಹಾರ್ಡ್ ವರ್ಕ್ ಮಾಡೋಣ. ಡೆಡಿಕೇಶನ್ ಇರಬೇಕು, ಡಿಟರ್ಮಿನೇಷನ್ ಇರಬೇಕು, ಒಂದು ರೀತಿಯಾದಂಥ ಗ್ಲೋರಿಯನ್ನು ಮಾಡಬೇಕು ಅನ್ನುವಂಥದ್ದು ನನ್ನ ಉದ್ದೇಶದ ಜೊತೆಗೆ ನಿಮ್ಮ ಉದ್ದೇಶನೂ ಆಗಿದೆ ಅಂತ ಅಂದ್ಕೊಂಡಿದೆ ಅಲ್ವಾ ಚಿಲ್ಡ್ರನ್? ಸೊ ನಿಮಗೆ ಪೋಯಮ್ ಅರ್ಥ ಆಯ್ತಾ? ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪೋಯಮ್ ಟು ಎನ್ಕರೇಜ್ ಯು, ಟು ಪುಷ್ ಅಪ್ ಯು. ನಿಮ್ಮನ್ನು ಮುಂದೆ ತರೋದಕ್ಕೆ ಒಳ್ಳೆ ಪೋಯಮ್ ಇದೆ. ಬಿಕಾಸ್ ಯು ಆರ್ ಆಲ್ಸೋ ಟೀನ್ಸ್, ಸೊ ಯು ಹ್ಯಾವ್ ಟು ಎನ್ಕರೇಜ್ ಯುವರ್ ಸೆಲ್ಫ್ ಆ್ಯಂಡ್ ಪೇರೆಂಟ್ಸ್, ಟೀಚರ್ಸ್ ಆಲ್ ಆರ್ ಪುಷ್ ಅಪ್ ಯುವರ್ ಸೆಲ್ಫ್. ನಿಮ್ಮನ್ನು ಪುಷ್ ಅಪ್ ಮಾಡೋಕ್ಕೆ ಬೇಕಾದಷ್ಟು ಜನ ಇದ್ದಾರೆ. ಬಟ್ ಒಬ್ಬರೇ ಪುಷ್ ಮಾಡಿದರೆ ಎಂದೂ ಸಕ್ಸಸ್ ಸಾಧ್ಯ ಇಲ್ಲ. ನಾವು ಎಷ್ಟಂತ ನಿಮ್ಮನ್ನು ಪುಷ್ ಅಪ್ ಮಾಡ್ಬೋದು, ಅದಕ್ಕೆ ಟ್ರೈ ಮಾಡಬೇಕಾಗಿರೋ ನೀವೇ ತಾನೆ. ಸೊ ಟ್ರೈ ಯುವರ್ ಸೆಲ್ಫ್ ಆ್ಯಂಡ್ ರೀಡ್ ಇಟ್ ಆ್ಯಂಡ್ ವಾಟ್ ಎವರ್ ಯು ಡೂ ಯು ರೀಡ್ ವೆಲ್. ಏನಾದರೂ ಮಾಡಿ ಆ ಒಂದು ಪ್ರಯತ್ನ ಚೆನ್ನಾಗಿರಬೇಕು. ಪ್ರಯತ್ನ ಚೆನ್ನಾಗಿರ್ತಂದರೆ ಸಕ್ಸಸ್ ಡೆಫಿನೆಟ್ಲಿ ಸಿಕ್ಕುತ್ತೆ ಅಲ್ವಾ ಸ್ಟೂಡೆಂಟ್ಸ್? ಪೋಯಮ್ ಅರ್ಥ ಆಯ್ತಾ? ಸೊ ಒನ್ಸ್ ಅಗೇನ್ ಈ ಪೋಯಮ್ನ ಟೋಟಲ್ ಸಮ್ಮರಿಯನ್ನು ಹೇಳ್ತೇನೆ ಆ್ಯಂಡ್ ಐ ವಿಲ್ ಡಿಕ್ಟೇಟ್ ಯು. ಸೊ ಪ್ಲೀಸ್ ಟೇಕ್ ಡೌನ್ ದಿ ಸಮ್ಮರಿ ಆಫ್ ದಿಸ್ ಪೋಯಮ್. ಓಕೆನಾ ಸ್ಟೂಡೆಂಟ್ಸ್? ಸೊ ಶಾಲ್ ಐ ರೀಡ್ ಇಟ್? ಓಕೆ. ಸೊ ವಾಟ್ ಈಸ್ ದ ನೇಮ್ ಆಫ್ ದಿ ಪೋಯಮ್? ಎ ಗರ್ಲ್ ಕಾಲ್ಡ್ ಗೋಲ್ಡನ್. ಹೌದಾ? ಇಟ್ ಇಸ್ ರಿಟನ್ ಬೈ ಡೇವಿಡ್ ಬೆಟ್ಸನ್. ಸೊ ನೀವು ಪೋಯಮ್ ಸಮ್ಮರಿ ಬರೀಬೇಕಾದ್ರೆ ಏನು ಮಾಡಬೇಕು? ದಿಸ್ ಇಸ್ ದ ಪೋಯಮ್ ಎ ಗರ್ಲ್ ಕಾಲ್ಡ್ ಗೋಲ್ಡನ್ ರಿಟನ್ ಬೈ ಡೇವಿಡ್ ಬೆಟ್ಸನ್. ಸೊ ಯಾವುದೇ ಪೋಯಮ್ಗೆ ಸಮ್ಮರಿ ಬರೀ ನೀವು ಬರೀಬೇಕಾದ್ರೆ ಹಾಗೇನೆ ಬರೀಬೇಕು. ಬರೀತೀರಲ್ವಾ? ನೋಡಿ, ದಿಸ್ ಈಸ್ ದ ಪೋಯಮ್ about Elizabeth Cuthbert, a great sprinter hailing from Australia. Australia ಅಂತಾನೆ ಹೌದಾ? So hailing from Australia at the 1956 David
ಬರ್ಕೊಂತ ಇದ್ದೀರಾ? ಸೊ once again I will read it. This is the poem about Elizabeth Cuthbert, a great sprinter hailing from Australia. At the 1956 Elizabeth Betson had got gold medals at Melbourne. She won gold medals in the 100 and 200 meters along with the 4 into 100 meters relay at the young age of 18. In 1964 Olympics held in Tokyo, she won the gold medals in 400 meters. She is the only woman in the Olympic history to have won gold medals in all the 3 sprint events, namely 100, 200 and 400 meter runs. For her achievements, she was hailed as the Golden Girl. David Betson has penned this poem in her praise, highlighting her courage, determination, passion and perseverance. She was running when her schoolmates were walking, started sprinting when they ran, was training while they were playing. It was so much fun for her when she could feel the fresh air and sunshine and breeze blowing through her hair. Her coach could recognize that she was someone special who was born to run. Even when her muscles were aching, she was putting in some extra effort, knowing that winning does not come on a platter. One has to toil and earn it by hard work. When the Melbourne Olympics came around, she was ready for the challenge. Even though she was still in her teens, the cheers of the crowd spurred her to great glory and gold medals, a time to remember and cherish for the rest of her life. So is it clear, children? Okay. So we have to return the summary and read the poem. Once again, we will read it more and more you read. You can understand what is the theme of the poem. Okay, students. So I hope you can enjoy the class. And understood the poem. Isn't it, children? Okay. ಇದನ್ನ ಓದ್ಕೊಂಡು ಇನ್ನೊಂದ್ಸಲ ಪೋಯಮಿನ ಸಮ್ಮರಿಯನ್ನು ಮತ್ತು ಗ್ಲಾಸರಿಯನ್ನು ಕ್ವಶನ್ ಆನ್ಸರ್ನ ಬರೀರಿ. ಮತ್ತೆ ನಾವು ನೆಕ್ಸ್ಟ್ ಕ್ಲಾಸ್ಗೆ ಮೀಟ್ ಆಗೋಣ. ಓಕೆನಾ ಸ್ಟೂಡೆಂಟ್ಸ್? We will meet on next class. Thank you, students. Thank you very much.